ನಿನ್ನೆ ದಿವಸ ನಾವು ಕೃಷ್ಣ ಮಾಡಿದ ಕೆಲವು ಲೀಲೆಗಳಲ್ಲಿ ಎರಡು ಪ್ರಮುಖವಾದಂಥ ಲೀಲೆಗಳ ವರ್ಣನೆಯನ್ನು ನೋಡಿದೆವು. ಗೋಪಿಕಾ ವಸ್ತ್ರಾಪಹರಣೆ ಮತ್ತು ಕೃಷ್ಣ ಗೋಪಸ್ತ್ರೀಯರ ಜೊತೆಗೆ ಮಾಡಿದಂತಹ ರಾಸಲೀಲೆ, ಅದರ ಫಲಶ್ರುತಿ ಇತ್ಯಾದಿಗಳನ್ನು ನಾವು ನೋಡಿದೆವು. ಅದರ ಕೆಲವು ಮುಂದುವರೆದ ಭಾಗನೇ ಇವತ್ತು ಇರೋದ್ರಿಂದ ಅದರ ಫಲಶ್ರುತಿಯನ್ನು ನಿನ್ನೆ ಕೇಳಿದವರು ರಾಸಲೀಲೆಗೆ ಸಂಬಂಧಪಟ್ಟಂತೆ ಕೃಷ್ಣ ಗೋಪಸ್ತ್ರೀಯ ಜೊತೆಗೆ ವಿಹಾರ ಮಾಡಿದ ವರ್ಣನೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತ ಫಲಶ್ರುತಿ ಏನು, ಪುಣ್ಯ ಪ್ರಾಪ್ತಿ ಇತ್ಯಾದಿಗಳ ಜೊತೆಗೆ ಮನುಷ್ಯನಿಗೆ ಕಾಮ ಅಂತ ಏನು ರೋಗ ಇದೆಯಲ್ಲ, ಆ ರೋಗಕ್ಕೆ ಒಂದು ಪ್ರಬಲವಾದಂಥ ದಿವ್ಯೌಷಧ ಇವುಗಳ ವರ್ಣನೆ. ನಾವು ಯಾರೋ ಲೌಕಿಕರಾದಂತಹ ಕಥಾನಾಯಕಿಯರ ಪ್ರಣಯ, ಶೃಂಗಾರ, ವಿರಹ ಇತ್ಯಾದಿಗಳನ್ನ ಬೇರೆ ಕಾದಂಬರಿ, ಕಾವ್ಯ ಇತ್ಯಾದಿಗಳಲ್ಲಿ ಓದ್ತಿರ್ತೀವಿ. ಕೆಲವರು ಕಲ್ಪಿತರಾದಂತಹ ಕಥಾನಾಯಕಿಯರು, ಕೆಲವರು ಕಲ್ಪಿತರಲ್ಲದಿದ್ರು ಕೂಡ ಐಹಿಕರಾದವರು, ಸೀಮಿತ ಶಕ್ತಿಯುಳ್ಳಂತಹ ಮಾನಸರಾದಂತಹ ನಾಯಕಿಯರು, ಅವರ ಶೃಂಗಾರ, ವಿರಹ ಇತ್ಯಾದಿಗಳನ್ನು ಓದ್ತಿರ್ತೀವಿ. ಅವೆಲ್ಲವೂ ಕೇವಲ ಕಾಲಹರಣಕ್ಕಾಗಿರುವಂಥವು ಮತ್ತು ಯಾವ ಪುರುಷಾರ್ಥವನ್ನು ನಮಗೆ ಕೊಡದೇ ಇರುವಂಥವು, ಮನಸ್ಸನ್ನ ಉದ್ದೀಪನಗೊಳಿಸುವಂಥವು. ಆದರೆ ಲೋಕನಾಯಕನಾದಂತಹ ಈ ಕೃಷ್ಣನ ಈ ಶೃಂಗಾರ, ರಾಸಲೀಲೆ ಇತ್ಯಾದಿ ಕಥೆಗಳೇನಿದೆ, ಇದು ಮನುಷ್ಯನ ಅತಿ ದೊಡ್ಡ ರೋಗಗಳಲ್ಲಿ ಒಂದಾದಂತಹ ಕಾಮಕ್ಕೆ ಇದೊಂದು ದಿವ್ಯೌಷಧ ಅಂತ ಇದೇ ಭಾಗವತ ಮುಂದೆ ವರ್ಣನೆ ಮಾಡ್ತದೆ. ಆ ಫಲಶ್ರುತಿಯನ್ನ ಆಮೇಲೆ ಕೇಳೋದಕ್ಕಿಂತ ಮೊದಲು ಒಂದ್ಸರಿ ಆ ಫಲಶ್ರುತಿಯನ್ನು ಕೇಳಿ ಆಮೇಲೆ ಈ ವರ್ಣನೆ ಕೇಳಿದ್ರೆ ಅದನ್ನ ನಾವು ಯಾಕಾಗಿ ಹೇಳ್ತಾ ಇದ್ದೇವೆ ಮತ್ತು ಯಾಕಾಗಿ ಹೇಳ್ತಿದ್ದೇವೆ ಅನ್ನುವಂಥ ಒಂದು ಎಚ್ಚರ ನಮಗೆ ಇರಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ನಿನ್ನೆ ಹೇಳಿದ್ದೆ. ಮತ್ತೆ ಈಗ ಹೇಳಿ ಅದರ ವರ್ಣನೆಯನ್ನ ಮುಂದುವರಿಸ್ತೀನಿ. ಕೃಷ್ಣ ವೇಣುನಾದ ಮಾಡಿದ. ಆ ವೇಣುನಾದವನ್ನ ಕೇಳಿ ಆಕರ್ಷಕರಾದಂಥ ಎಲ್ಲ ಗೋಪಸ್ತ್ರೀಯರು ಆ ಬೆಳಗಿನ ರಾತ್ರಿಯ ದಿವಸ ಅವನು ಇರುವಂತಹ ಜಾಗಕ್ಕೆ ಬಂದರು, ಕಾಡಿಗೆ ಬಂದರು ಅಂತ ನಾವು ಕಥೆ ನೋಡಿದ್ವಿ. ಅವನ ಜೊತೆಗೆ ಅವರಿದ್ದಾಗ ಅವರೆಲ್ಲರೂ ಏನ್ ತಿಳ್ಕೊಂಡ್ರಂದ್ರೆ, ಪ್ರತಿಯೊಬ್ಬರು ಅವರಲ್ಲಿದ್ದವರು ಅಹಂಕಾರಿಗಳಾಗಿಬಿಟ್ಟು ಒಂದೇ ಕ್ಷಣಕ್ಕೆ. ಇಷ್ಟು ದಿವಸ ಇಷ್ಟು ಹೊತ್ತು ನಮಗೆ ಕೃಷ್ಣ ಯಾವಾಗ ಸಿಗ್ತಾನೋ, ಅವನು ದರ್ಶನ ಯಾವಾಗ ಸಿಗ್ತದೋ ಅಂತ ಆಲೋಚನೆ ಮಾಡ್ತಿದ್ದವರು ಈಗ ಅಹಂಕಾರಿಗಳಾಗಿಬಿಟ್ಟು, ಕೃಷ್ಣ ನಮ್ಮೆಲ್ಲರನ್ನೇ ಹೆಚ್ಚು, ನನ್ನೊಬ್ಬಳನ್ನೇ ಹೆಚ್ಚು ಪ್ರೀತಿಸ್ತಾನೆ, ನಾನೊಬ್ಬಳೇ ಹೆಚ್ಚು ಶ್ರೇಷ್ಠರು, ಈ ಜಗತ್ತಿನಲ್ಲಿರುವಂಥ ಉಳಿದೆಲ್ಲ ಸ್ತ್ರೀಯರಿಗಿಂತ ನಾನೇ ಹೆಚ್ಚು ಶ್ರೇಷ್ಠರು ಅಂತ ಹೀಗೆ ಪ್ರತಿಯೊಬ್ಬರು ಭಾವಿಸಿಬಿಟ್ಟು, ಅವ್ರಿಗೇನು ಸೌಂದರ್ಯ ಮದ ಮತ್ತು ತಾವೇ ಶ್ರೇಷ್ಠರು ಅನ್ನುವಂಥ ಮದ ಬಂದಿತ್ತಲ್ಲ, ಆ ಮದಕ್ಕೆ ಒಂದು ಸ್ವಲ್ಪ ಸೂಜಿ ಚುಚ್ಚಬೇಕು ಅನ್ನಿಸ್ತು ಕೃಷ್ಣನಿಗೆ. ಅದಕ್ಕಾಗಿ ಅವನೇನ್ ಮಾಡಿಬಿಟ್ಟ ಅಂದ್ರೆ, ಅವರನ್ನ ಅನುಗ್ರಹ ಮಾಡೋದಕ್ಕಾಗಿಯೇ ಇಂಥ ಒಂದು ಆಲೋಚನೆ ಮಾಡಿ ಅವನು ಅಲ್ಲಿಂದ ಅದೃಶ್ಯನಾಗಿಬಿಟ್ಟ ಇದ್ದಕ್ಕಿದ್ದಂತೆ. ಆ ರಾಸಲೀಲೆ ನಡೀತಾ ಇದ್ದಾಗಲೇ, ಅವ್ರ ಜೊತೆ ಅವನು ಇದ್ದಾಗಲೇ ಅವನು ಅದೃಶ್ಯನಾಗಿಬಿಟ್ಟ ಅನ್ನೋಲ್ಲಿಗೆ ಭಾಗವತದ ದಶಮಸ್ಕಂದದ ಪೂರ್ವಾರ್ಧದಲ್ಲಿ 29ನೇ ಅಧ್ಯಾಯಕ್ಕೆ ಮುಗಿದಿದೆ. ಅವನು ಕೃಷ್ಣ ಅಲ್ಲಿಂದ ಅದೃಶ್ಯನಾದ ಕೂಡಲೇ ಆ ಗೋಪಸ್ತ್ರೀಯರೆಲ್ಲರೂ ತೀವ್ರವಾದಂಥ ದುಃಖದಿಂದ ತಮ್ಮ ವಿರಹವನ್ನ ಶ್ಲೋಕ ರೂಪದಲ್ಲಿ, ಗಾನ ರೂಪದಲ್ಲಿ ವ್ಯಕ್ತ ಮಾಡಿದರು. ಅದನ್ನ ಭಾಗವತದ ದಶಮಸ್ಕಂದದ 30ನೇ ಅಧ್ಯಾಯದಲ್ಲಿ ಗೋಪಿಯರ ವಿರಹ ವೇದನೆ ಅಂತ ಒಂದು ಪ್ರತ್ಯೇಕವಾದಂತಹ ಅಧ್ಯಾಯ ಇದೆ. ಆ ಅಧ್ಯಾಯದಲ್ಲಿ ಅವರು ತಮ್ಮ ದುಃಖವನ್ನು ವ್ಯಕ್ತ ಮಾಡ್ಕೊಳ್ಳೋಕೆ ಶುರು ಮಾಡಿದರು. ತೀವ್ರವಾಗಿ ಕೃಷ್ಣನನ್ನು ಧ್ಯಾನ ಮಾಡಿ ಮಾಡಿ ಅವ್ರೇನಾಗಿಬಿಟ್ಟಿದ್ರು ಅಂದ್ರೆ ತಾವೇ ಕೃಷ್ಣರಾಗಿಬಿಟ್ಟಿದ್ರು. ನಾನೇ ಕೃಷ್ಣ ಅನ್ನುವಂಥ ಒಂದು ದೊಡ್ಡ ತನ್ಮಯತೆ, ಬಹಳ ಪ್ರಗಾಢವಾದಂತಹ ತನ್ಮಯತೆ ಅವರಿಗೆ ಬಂದ್ಬಿಟ್ಟಿತ್ತು. ಹೀಗೆ ತನ್ಮಯತೆ ಬಂದಿದ್ರಿಂದ ಅಲ್ಲಿದ್ದವರು ಪ್ರತಿಯೊಬ್ಬರು ತಾವೇ ಕೃಷ್ಣರಾಗಿಬಿಟ್ಟಿದ್ರು. ತಾವೇ ಕೃಷ್ಣರಾಗಿ ಅವನಂತೆ ಲೀಲೆಗಳನ್ನ ಅನುಕರಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ವೇಣುನಾದವನ್ನ ಅನುಕರಿಸಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ಅವರಿಗೆ ತಾವು ಗೋಪಿಯರು ಅಂತ ಎಚ್ಚರ ಬಂತು. ಬೇಕಾದಷ್ಟು ಹೊತ್ತು ನಾವೇ ಕೃಷ್ಣ ಅಂತ ಭ್ರಾಂತಿ ಪಟ್ಕೊಂಡು ಎಲ್ಲ ಥರದ ಲೀಲೆಗಳನ್ನು ತೋರಿಸಿದ ಮೇಲೆ ತಾವು ಗೋಪಿಯರು ಕೃಷ್ಣರಲ್ಲ ಅಂತ ಅವ್ರಿಗೆ ಎಚ್ಚರ ಬಂತು. ಹೀಗೆ ಬಂದ್ಕೂಡಲೇ ಮತ್ತೆ ಅವರಿಗೆ ಆ ವಿರಹ ವೇದನೆ, ಕೃಷ್ಣನ ಕಳ್ಕೊಂಡ ದುಃಖ ಅದು ಅವರನ್ನು ಮತ್ತೆ ಸಂಕಟಪಡಿಸಲಿಕ್ಕೆ ಪ್ರಾರಂಭ ಮಾಡಿತು. ಆ ಕಾಡಿನ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಅವರು ಓಡಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿದ್ದಂತಹ ಅನೇಕ ವೃಕ್ಷಗಳನ್ನು ಕೇಳಿದರು, ಪ್ರಾಣಿಗಳನ್ನ, ಪಶುಪಕ್ಷಿಗಳನ್ನ, ನದಿಯನ್ನ, ಪ್ರತಿಯೊಂದನ್ನು ಅವರು ಕೇಳ್ತಾ ಹೋದರು. ಅಶ್ವತ್ಥ ವೃಕ್ಷ ಮತ್ತು ಲಕ್ಷ ವೃಕ್ಷ ಅಂದ್ರೆ ಬಸರಿ ಮರ, ಆಲದ ಮರ
ಇತ್ಯಾದಿ ಗಿಡಗಳೇನಿವೆ ಆ ಗಿಡಗಳೆಲ್ಲ ಗಿಡಗಳ ಸಮೀಪಕ್ಕೆ ಹೋಗಿ ಈ ಕೃಷ್ಣ ನಮ್ಮ ಮನಸ್ಸನ್ನು ಅಪಹಾರ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾನೆ, ಆ ಕೃಷ್ಣನನ್ನು ನೀವೇನಾದ್ರೂ ನೋಡಿದ್ದೀರಾ ಅಂತ ಗಿಡಗಳನ್ನು ಕೇಳಿದರು. ಅದಲ್ಲದೆ ಅಶೋಕ ವೃಕ್ಷ, ನಾಗ, ಪುನ್ನಾಗ, ಚಂಪಕ ವೃಕ್ಷ ಮೊದಲಾದ ವೃಕ್ಷಗಳನ್ನು ಕೇಳಿದರು. ತುಳಸಿ ದೇವಿ ಹತ್ರ ಬಂದರು. ಅಲ್ಲೊಂದ್ ಕಡೆ ತುಳಸಿ ಗಿಡ ಇತ್ತು. ನೀನು ಸಮಸ್ತರಿಗೂ ಕಲ್ಯಾಣ ಉಂಟು ಮಾಡುವಂಥವಳು, ಭಗವಂತನ ಚರಣಾರವಿಂದಗಳನ್ನು ನೀನು ಬಹಳ ಪ್ರೀತಿಸುವಂಥವಳು, ಹಾಗಾಗಿ ಕೃಷ್ಣ ಯಾವಾಗಲೂ ನಿನ್ನ ಹತ್ರ ಇದ್ದೇ ಇರ್ತಾನೆ, ಅವನು ಎಲ್ಲಿದ್ದಾನೆ ಅಂತ ನಿನಗೆ ಗೊತ್ತಿರಬೇಕು, ನೀನು ನಮಗದನ್ನು ತಿಳಿಸು ಅಂತ ತುಳಸಿಯನ್ನು ಕೇಳಿದ್ರು. ತುಳಸಿ ಕೂಡ ಏನು ತಿಳಿಸಲಿಲ್ಲ. ಮುಂದೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಭೂದೇವಿ ಹತ್ರ ಬಂದ್ರು, ನೆಲವನ್ನು ನೋಡಿದ್ರು. ಈ ನೆಲವು ಕೂಡ ಭಗವಂತನಾದಂತಹ ಕೃಷ್ಣನ ಪತ್ನಿಯೇ ಭೂದೇವಿ. ಹಾಗಾಗಿ ಭೂದೇವಿಯನ್ನು ಕೇಳಿದ್ರು, ನೀನು ಎಂಥ ದೊಡ್ಡ ತಪಸ್ಸನ್ನು ಮಾಡಿದ್ದಿ? ಯಾಕೆಂದ್ರೆ ಕೃಷ್ಣ ಎಲ್ಲಿ ಹೋದ್ರು ನಿನ್ ಮೇಲೆ ಸಂಚಾರ ಮಾಡ್ಬೇಕಲ್ಲ. ನಮಗೆಲ್ಲ ನಮ್ಮ ಕಣ್ಣಿನಿಂದ ಅದೃಶ್ಯನಾಗಿ ದೂರ ಹೋಗಿದ್ದಾನೆ ಹೋದ್ರು, ದೂರ ಹೋದ್ರು ಕೂಡ ಇದೇ ಕಾಡಿನಲ್ಲಿ ಅವನು ಎಲ್ಲೋ ಅಡಗಿಕೊಂಡಿರ್ಬೇಕು. ಎಲ್ಲೋ ಅಡಗಿಕೊಂಡಿದ್ದಾನೆ ಅಂದಮೇಲೆ ನಮ್ಮ ಕಣ್ಣಿಗೆ ಕಾಣುವಂತೆ ಅವನು ದೂರ ಹೋಗಿದ್ರು ನಿನ್ನ ಮೇಲೆ ಸಂಚಾರ ಮಾಡ್ತಿದ್ದಾನಾದ್ರಿಂದ ಅವನ ಪಾದದ ಸ್ಪರ್ಶ ನಿಮಗೆ ಯಾವತ್ತೂ ಕೂಡ ತಪ್ಪೋದೇ ಇಲ್ಲ. ಹಾಗಾಗಿ ಎಂಥ ಶ್ರೇಷ್ಠವಾದಂಥ ಪುಣ್ಯ ನೀನು ಮಾಡಿ ಅವನ ಪಾದಸ್ಪರ್ಶದ ಅವಕಾಶವನ್ನು ಪಡ್ಕೊಂಡಿದ್ದಿ. ವಾಮನಾವತಾರದಲ್ಲಿ ಕೂಡ ತ್ರಿವಿಕ್ರಮನಾಗಿ ಅವನು ನಿನ್ನನ್ನು ಅಳೆದಿದ್ದಾನೆ. ಇಂಥ ಪುಣ್ಯ ನಿನ್ನದು. ಅದೇನೇ ಇರಲಿ, ಕೃಷ್ಣ ಎಲ್ಲಿದ್ದಾನೆ ನಮಗೆ ತೋರಿಸು ಅಂತ ಭೂಮಿಯನ್ನು ಕೇಳಿದರು. ಭೂಮಿ ಉತ್ತರಿಸಲಿಲ್ಲ. ಜಿಂಕೆಯನ್ನು ಕೇಳಿದರು. ಆ ಜಿಂಕೆ ಕೂಡ ಉತ್ತರಿಸಲಿಲ್ಲ. ಹಿಂದೆ ಕೃಷ್ಣನ ವೀಣನಾದವನ್ನು ನೀನು ಕಿವಿ ನಿಮಿರಿಸಿಕೊಂಡು ಕೇಳ್ತಾ ಇದ್ದಿ, ಈಗ ಕೃಷ್ಣ ಎಲ್ಲಿದ್ದಾನೆ ಹೇಳು, ನಿನಗೇನಾದ್ರೂ ಗೊತ್ತಿರಬೇಕು ಅಂತ ಜಿಂಕೆಯನ್ನು ಕೇಳಿದ್ರು. ಜಿಂಕೆ ಹೇಳಲಿಲ್ಲ. ಇಷ್ಟೊತ್ತವರು ಆ ಕೃಷ್ಣ ಎಲ್ಲ ಅನ್ವೇಷಣೆ ಮಾಡಿದ ಮೇಲೆ ಆ ವಿರಹಾವಸ್ಥೆ ಮುಗಿದು ಮತ್ತೊಮ್ಮೆ ತಾವೇ ಕೃಷ್ಣರಾದರು. ಒಮ್ಮೆ ಕೃಷ್ಣರಾಗಿದ್ರು, ಆ ಕೃಷ್ಣರನ್ನು ಭ್ರಾಂತಿಯನ್ನು ಕಳ್ಕೊಂಡು ಗೋಪಿಯರಾಗಿದ್ರು. ಮತ್ತೊಮ್ಮೆ ತಾವೇ ಕೃಷ್ಣರಾದರು. ತಾವೇ ಕೃಷ್ಣರಾಗಿ ಏನ್ ಮಾಡಿದ್ರು ಅಂದ್ರೆ ಕೃಷ್ಣನ ಲೀಲೆಗಳನ್ನು ಅನುಸರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಲ್ಲಿದ್ದಂಥ ಅನೇಕ ಗೋಪಿಯರ ಪೈಕಿ ಒಬ್ಬ ಗೋಪಿಕಾಸ್ತ್ರೀ ಪೂತನೆ ಆದ್ಲು, ಮತ್ತೊಬ್ಬ ಗೋಪಸ್ತ್ರೀ ಕೃಷ್ಣರಾದ್ರು. ಹೀಗೆ ಆ ಕೃಷ್ಣ ಪೂತನ ಸಂಹಾರ ಮಾಡಿದಂಥ ಘಟನೆ ಏನಿತ್ತು ಅದನ್ನ ಅವರು ಅನುಸರಿಸಿದ್ರು. ಅದನ್ನ ನೃತ್ಯದ ಮೂಲಕ ಅಭಿವ್ಯಕ್ತ ಮಾಡಿದರು. ಮತ್ತೊಬ್ಬ ಗೋಪಸ್ತ್ರೀ ಶಕಟಾಸುರನ ಅವಸ್ಥೆಯನ್ನು ತಾಳಿದ್ಲು. ಮತ್ತೊಬ್ಬ ಗೋಪಸ್ತ್ರೀ ಅವಳ ಕೆಳಗೆ ಹೋಗಿ ಕೂತು ಅವಳನ್ನು ಜಾಡಿಸಿ ಒದ್ದಳು, ಆ ಶಕಟಾಸುರನನ್ನು ಒದ್ದಂತೆ. ಹೀಗೆ ವಿವಿಧ ರೀತಿಯಾದಂತಹ ಲೀಲೆಗಳೆಲ್ಲ ಅವ್ರು ತೋರಿಸಿದ್ರು. ಬಕಾಸುರನ ಕಥೆ ಆಯಿತು, ಕಾಳಿಯ ನಾಗನ ಕಥೆನೂ ಆಯಿತು. ಈ ಕೃಷ್ಣ ಯಾವ್ಯಾವ ರಾಕ್ಷಸನ ಸಂಹಾರ ಮಾಡಿದ್ದ, ಯಾವ್ಯಾವ ಲೀಲೆಗಳನ್ನು ತೋರಿಸಿದ್ದ ಅವೆಲ್ಲವನ್ನೂ ಅವರು ಅಭಿವ್ಯಕ್ತ ಮಾಡಿದರು. ಕೃಷ್ಣ ಗೋವರ್ಧನ ಪರ್ವತೋದ್ಧಾರವನ್ನು ಮಾಡಿದಂತೆ ಅವರು ತಾವು ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಇನ್ನೊಬ್ಬರನ್ನ ಯಾರನ್ನು ಹೊರೋದು ಅವ್ರಿಗೆ ಆಗ್ತಿರ್ಲಿಲ್ಲ. ತಾವು ಮೈ ಮೇಲೆ ಹೊದ್ದಂತ ಒಂದು ಉತ್ತರೀಯ ಏನಿರ್ತದಲ್ಲ, ಆ ಉತ್ತರವನ್ನೇ ಈಗ ಮೇಲೆ ಹೊತ್ತರು, ಅದನ್ನೇ ಎತ್ತಿ ಹಿಡಿದ್ರು. ನಾನೇ ಗೋವರ್ಧನ ಪರ್ವತನ ಉದ್ಧಾರ ಮಾಡಿದ್ದೇನೆ ಅಂತ ಅಭಿವ್ಯಕ್ತಿ ಮಾಡ್ತಾ. ಮತ್ತೊಬ್ಬಳು ದುಷ್ಟ ಸರ್ಪವೇ, ಕಾಳಿಂಗ ಸರ್ಪವೇ, ನೀನು ನಿಮ್ಗೆ ಎದ್ದು ಹೋಗು, ನಮಗೆ ಯಾರಿಗೂ ತೊಂದರೆ ಕೊಡಬೇಡ ಅಂತ ಹೇಳಿ ಆ ಕಾಳಿಂಗ ನಾಗನ ಲೀಲೆಯನ್ನು ಅನುಕರಣೆ ಮಾಡಿದ್ಲು. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಅವರಿಗೆ ತಾವು ಗೋಪಸ್ತ್ರೀಯರು ಅನ್ನುವಂಥ ಎಚ್ಚರ ಮೂಡಿತು. ಹೀಗೆ ಎಚ್ಚರ ಮೂಡಿದಾಗ ಅವರು ಅಲ್ಲಿಂದ ಮತ್ತೆ ಕೃಷ್ಣನನ್ನು ಹುಡುಕಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹುಡುಕಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಒಂದು ಕಡೆ ಒಂದು ನೆಲದ ಮೇಲೆ ಧ್ವಜ, ಕಮಲ, ವಜ್ರ, ಅಂಕುಶ, ಶಂಖ, ಚಕ್ರ ಮೊದಲಾದ ಚಿಹ್ನೆಗಳು ಕಾಣಿಸಿದ್ವು ಅವರಿಗೆ. ಆ ಚಿಹ್ನೆಗಳನ್ನು ಕಾಣಿಸಿದಾಗ ಇದು ಕೃಷ್ಣನದೇ ಪಾದದ ಗುರುತುಗಳು ಅಂತ ಅವ್ರಿಗೆ ಗೊತ್ತಾಯ್ತು. ಒಂದು ಕಡೆ ಹೀಗೆ ಕೃಷ್ಣನ ಪಾದದ ಗುರುತುಗಳಿದ್ದು, ಅದ್ರ ಪಕ್ಕದಲ್ಲಿ ಮತ್ತೊಂದು ಸ್ತ್ರೀಯ ಪಾದದ ಗುರುತುಗಳಿದ್ದು. ಅವ್ರಿಗೆಲ್ಲರಿಗೂ ಭಯಂಕರವಾದಂಥ ಹೊಟ್ಟೆ ಕಿಚ್ಚು ಶುರುವಾಯಿತು. ನೋಡಿ, ಇಲ್ಲಿ ಕೃಷ್ಣ ನಮ್ಮಲ್ಲಿ ಯಾರೋ ಒಬ್ಬರನ್ನ ನಮಗೆ ಗೊತ್ತಾಗದಂತೆ ಕರ್ಕೊಂಡು ಹೋಗಿಬಿಟ್ಟಿದ್ದಾನೆ, ಇಲ್ಲಿ ಅವ್ರ ಗುರುತುಗಳಿವೆ, ಇಲ್ಲಿಂದ ಅವರೆಲ್ಲೋ ಹೋಗಿದ್ದಾರೆ ಅಂತ ಹೇಳಿ ಆ ಗುರುತನ್ನು ಅವರು ಅನುಸರಣೆ ಮಾಡ್ತಾ ಹೋದರು. ವ್ಯಾಖ್ಯಾನದಲ್ಲಿ ಏನ್ ಬರ್ತದೆ ಅಂದ್ರೆ, ಉಳಿದೆಲ್ಲ ಗೋಪಸ್ತ್ರೀಯರನ್ನ ಬಿಟ್ಟು ಅವಳೊಬ್ಬ ಗೋಪಸ್ತ್ರೀಯನ್ನೇ ಅವ್ನು ಕರ್ಕೊಂಡು ಹೋಗಿದ್ನಲ್ಲ, ಆಕೆ ಬಹುಶಃ ರಾಧೆಯೇ ಇದ್ದಿರಬೇಕು. ರಾಧೆಯ ಮೇಲೆ ಅಂತ ಒಂದು ಅಗಾಧವಾದಂಥ ಪ್ರೇಮ ಇತ್ತು, ಹಾಗಾಗಿ ರಾಧೆಯೇ ಇದ್ದಿರಬೇಕು ಅಂತ ಕೆಲವರು ವ್ಯಾಖ್ಯಾನಕಾರರಲ್ಲಿ ಊಹೆ ಮಾಡ್ತಾರೆ. ಅದೇ ಮೂಲದಲ್ಲಿ ಹಾಗೇನಿಲ್ಲ, ವ್ಯಾಖ್ಯಾನಕಾರರ ಅನಿಸಿಕೆ ಅಷ್ಟೇ. ಇಲ್ಲಿ ನೋಡಿ, ಕೃಷ್ಣ ಹೋಗಿದ್ದಾನೆ, ಅವನ ಜೊತೆ ಅವನ ಪ್ರೇಯಸಿ ಇದ್ದಾಳೆ, ಯಾರಿರ್ಬಹುದು ಅವಳು, ನಮ್ಮಲ್ಲಿ ಯಾರು ಅವಳು ಅಂತ ಎಲ್ಲರೂ ಹುಡುಕಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾರಿಗೂ ಗೊತ್ತಾಗಲಿಲ್ಲ. ಮತ್ತೊಂದು ಕಡೆ ಹೋದ್ಮೇಲೆ ಏನಾಯ್ತು ಅಂದ್ರೆ, ಕೃಷ್ಣನ ಪಾದದ ಗುರುತುಗಳು ಮಾತ್ರ ಇದ್ದು, ಆ ಸ್ತ್ರೀಯ ಪಾದದ ಗುರುತುಗಳು ಕಾಣ್ತಿರ್ಲಿಲ್ಲ. ಆಗ ಅವ್ರು ಏನ್ ಮಾಡಿದ್ರು, ಅಲ್ಲಿ ಹೋಗಿ ಸೂಕ್ಷ್ಮವಾಗಿ ಗಮನಿಸಿದ್ರು. ನೋಡಿ, ಇಲ್ಲಿ ಕೃಷ್ಣ ಆ ತನ್ನ ಪ್ರೇಯಸಿಗೆ ವನದಲ್ಲಿ ಸಂಚಾರ ಮಾಡೋದು ಕಷ್ಟ ಆಗಬಾರ್ದು ಅಂತ ಹೇಳಿ ಅವಳನ್ನು ಎತ್ಕೊಂಡಿರ್ಬೇಕು ಇಲ್ಲಿ ನೋಡಿ ಅಂತ ಹೇಳಿದ್ರು.
ಅಷ್ಟೆಲ್ಲ ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕಡೆ ಕೃಷ್ಣನ ಪಾದದ ಗುರುತುಗಳು ಬಹಳ ಆಳವಾಗಿ ಊರಿವೆ. ಹೀಗಿರುವಾಗ ಅವನು ತನ್ನ ಮುಂಗಾಲು ಮೇಲೆ ನಿಂತು ಆ ಬಳ್ಳಿಗಳಲ್ಲಿರುವಂತಹ ಕೆಲವು ಹೂಗಳನ್ನು ಬಿಡಿಸಿ ತನ್ನ ಪ್ರೇಯಸಿ ಕೊಟ್ಟಿರಬೇಕು. ಹಾಗಾಗಿ ಮುಂಗಾಲು ಮೇಲೆ ನಿಂತಿದ್ದರಿಂದ ಅವನ ಪಾದದ ಗುರುತು ಬಹಳ ಆಳವಾಗಿ ಊರಿದೆ ನೋಡಿ ಅಂತ ಮತ್ತೆ ಅದನ್ನು ಗಮನಿಸಿದ್ರು. ಹೌದು, ಅದೆಲ್ಲ ಘಟನೆ ಸತ್ಯವೇ. ಭಾಗವತ ಅದನ್ನು ಹೇಳ್ತದೆ. ಕೃಷ್ಣ ಅವರೆಲ್ಲರ ಅಹಂಕಾರವನ್ನ ನುಚ್ಚುನೂರು ಮಾಡುವುದಕ್ಕಾಗಿ ಅವರಲ್ಲಿ ಯಾರೋ ಒಬ್ಬಳು ಅನಾಮಧೇಯರಾದಂಥ ಮತ್ತೊಬ್ಬ ಗೋಪಸ್ತ್ರೀಯನ್ನು ಕರ್ಕೊಂಡು ಹೋಗಿ ಕಾಡಿನಲ್ಲಿ ಒಂದು ಜಾಗದಲ್ಲಿ ಅಡಗಿಕೊಂಡಿದ್ದು ಹೌದು. ಹೀಗಿದ್ದಾಗ ಅವರು ಉಳಿದವರೆಲ್ಲ ತಮ್ಮ ಸಂಕಟದಿಂದ ವಿರಹದಿಂದ ಪೀಡಿತರಾಗಿ ಅನುಸರಣೆ ಮಾಡ್ಕೊಂಡು ಹೋಗ್ತಾ ಇದ್ರು. ಅವಾಗ ಅವಳೇನ್ ಮಾಡಿಲ್ಲ ಅಂದ್ರೆ, ಅವಳೊಬ್ಳು ಮಾತ್ರ ಅವಳಿಗೆ ಅಹಂಕಾರ ಶುರುವಾಯ್ತು. ಉಳಿದವರನ್ನೆಲ್ಲ ಬಿಟ್ಟು ನನ್ನೊಬ್ಬಳನ್ನೇ ಕರ್ಕೊಂಡ್ ಬಂದಿದ್ದಾನಲ್ಲ, ಹಾಗಾಗಿ ನಾನೇ ಬಹಳ ಶ್ರೇಷ್ಠಳು, ನಾನೇ ಬಹಳ ಸುಂದರಿ, ನಾನೇ ಬಹಳ ದೊಡ್ಡ ಭಕ್ತಳು ಅಂತ ಅವಳು ಅಹಂಕಾರ ಪಡ್ಲಿಕ್ಕೆ ಶುರು ಮಾಡಿದ್ಲು. ಅಹಂಕಾರ ಹೀಗೆ ಪಟ್ಟಿದ್ರಿಂದ ಅವಳೇನ್ ಮಾಡಿದ್ಲು ಅಂದ್ರೆ, ಕೃಷ್ಣನ ಮೇಲೆ ಶಾಸನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು. ಏನ್ ಶಾಸನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಲು? ನನಗೆ ಇಲ್ಲಿಂದ ನಡೀಲಿಕ್ಕೆ ಆಗ್ತಿಲ್ಲ, ಬಹಳ ದಣದು ಬಿಟ್ಟಿದ್ದೇನೆ. ನಾನು ನಿನ್ನ ಜೊತೆಗೆ ಇರಬೇಕು ಅಂತಿದ್ರೆ, ನನ್ನ ಜೊತೆಗೆ ವಿಹಾರ ಮಾಡಬೇಕು ಅಂತ ನಿನಗೇನಾದ್ರೂ ಅಪೇಕ್ಷೆ ಇದ್ರೆ ನೀನೇ ನಾನು ಹೊತ್ಕೊಂಡು ಹೋಗಿಲ್ಲಿಂದ ಅಂತ ಕೃಷ್ಣನಿಗೆ ಶಾಸನ ಮಾಡಿದ್ಲು. ಕೃಷ್ಣ ಏನ್ ಮಾಡಿದ? ಆಯ್ತು ಅಂತ ಹೇಳಿದೆ. ಕೆಳಗೆ ಕೂತು ನನ್ನ ಹೆಗಲ ಮೇಲೆ ಕೂತ್ಕೊಂಡು ಅಂತ ಹೇಳಿದೆ. ಅವಳು ಬಹಳ ಸರ್ಪದಿಂದ ಆನಂದದಿಂದ ಅವಳು ಹೆಗಲ ಮೇಲೆ ಕೂತ್ಕೊಂಡ್ಲು. ಹೆಗಲ ಮೇಲೆ ಕೂತ್ಕೊಂಡು ಇನ್ನೇನು ಕೃಷ್ಣ ಹೆಜ್ಜೆ ಹಾಕ್ತಾನೆ ಅಂತ ಅವಳು ಭಾವಿಸಿದ್ಲು. ಕೃಷ್ಣ ಒಮ್ಮೆಲೆ ಅದೃಶ್ಯನಾಗಿರುತ್ತೆ. ಅವಳು ಮೇಲೆ ಕೂತು ಒಮ್ಮೆಲೆ ದಪ್ಪ ಅಂತ ಕೆಳಗೆ ಬಿದ್ಲು. ಕೆಳಗೆ ಬಿದ್ದು ಅವಳಿಗೆ ಉಳಿದವ್ರಿಗೇನು ವಿರಹ ವೇದನೆ ಇತ್ತಲ್ಲ, ಅದರ ಸೋಂಕು ಇವಳಿಗೆ ತಟ್ಟಿತ್ತು. ಇವಳು ಕೂಡ ಆ ವಿರಹ ವೇದನೆಯನ್ನ ಅನುಭವಿಸಕ್ಕೆ ಪ್ರಾರಂಭ ಮಾಡಿದ್ಲು. ಹಾನಾಥ ರಮಣ ಶ್ರೇಷ್ಠ ಕ್ವಾಸಿ ಕ್ವಾಸಿ ಮಹಾಭುಜ ದಾಸ್ಯಾಸ್ಯ ಕೃಪಣಾಯಾಮಿ ಸಖೇ ದರ್ಶಯ ಸನ್ನಿಧಿ. ನಿನ್ನ ಸನ್ನಿಧಿ ಎಲ್ಲಿದೆ ತೋರಿಸು ಅಂತ ಅವಳು ಕೃಷ್ಣನನ್ನ ಮತ್ತೆ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಅದೇ ಸಂದರ್ಭದಲ್ಲಿ ವಾದಿರಾಜರು ಕೂಡ ಈಗ ಭಾಗವತದಲ್ಲಿ ಬಂದಂತೆ ಆ ಗೋಪಿಯರ ವಿರಹ ವೇದನೆ ಇತ್ಯಾದಿ ಕಥೆಗಳನ್ನು ನೋಡಿದ್ವಿ. ಅದರಂತೆ ರುಕ್ಮಿಣೀಶಿ ವ್ಯೂಹದಲ್ಲೂ ಕೂಡ ವಾದಿರಾಜರು ಕೆಲವು ಸುಂದರವಾದಂಥ ಶ್ಲೋಕಗಳಲ್ಲಿ ಅವರ ಪ್ರೇಮವನ್ನ ಮತ್ತು ಅವರ ವಿರಹದ ಅವಸ್ಥೆಯನ್ನ ಅದನ್ನು ವರ್ಣನೆ ಮಾಡಿದ್ದಾರೆ. ಅದನ್ನು ಕೂಡ ನಾವು ಸ್ವಲ್ಪ ಇಲ್ಲಿ ಗಮನಿಸಬೇಕು. ಕೃಷ್ಣ ವೇಣುನಾದ ಮಾಡಿದ್ನಲ್ಲ, ಯಾಕೆ ವೇಣುನಾದ ಮಾಡಿದ? ವೇಣುನಾದ ಮಾಡಿ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದನ್ನು ವಶೀಕರಿಸಿಕೊಂಡ, ಪ್ರತಿಯೊಂದನ್ನು ಕೂಡ ಮರಳು ಮಾಡಿದ ಅಂತ ನಾವು ಕಥೆಯನ್ನು ನೋಡ್ತೇವಲ್ಲ. ಯಮುನಾ ನದಿ ಹರಿಯುವುದನ್ನು ನಿಲ್ಲಿಸಿತು, ಪಶು ಪಕ್ಷಿಗಳು ಮೇಯುವುದನ್ನು ನಿಲ್ಲಿಸಿದವು, ದನಕರುಗಳು ಮೇಯುವುದನ್ನು ನಿಲ್ಲಿಸಿದವು, ಬಿಟ್ಟ ಕಣ್ಣು ಹಾಗೇ ಇತ್ತು. ಮತ್ತೆ ಪಶು ಪಕ್ಷಿಗಳು ಕೂಡ ತಮ್ಮ ನಿದ್ದೆ ಇತ್ಯಾದಿಗಳನ್ನು ಪರಿತ್ಯಾಗ ಮಾಡಿ ಅವನ ವೇಣುನಾದವನ್ನು ಆಲಿಸಕ್ಕೆ ಶುರು ಮಾಡಿದವು ಅಂತ ಹೀಗೆ ನಾವು ಕಥೆಯನ್ನು ನೋಡ್ತೀವಲ್ಲ. ಅದೆಲ್ಲ ಯಾಕೆ ಕೃಷ್ಣ ಹಾಗೆ ಯಾಕೆ ಮಾಡಿದ? ವೇಣುನಾದದ ಮೂಲಕ ಇವರನ್ನ ಯಾಕೆ ವಶೀಕರಿಸಿ, ಯಾಕೆ ಮರಳು ಮಾಡಿದ ಅಂದ್ರೆ, ಇಡೀ ಜಗತ್ತೆಲ್ಲವೂ ನನ್ನ ವಶದಲ್ಲಿರ್ತಕ್ಕಂಥದ್ದು ಅಂತ ತೋರಿಸೋದು ಅವನ ಉದ್ದೇಶ ಆಗಿತ್ತು. ಹಾಗೆ ಉದ್ದೇಶ ಇದ್ದಿದ್ರಿಂದ ಅವನು ಜಗತ್ತೆಲ್ಲವೂ ತನ್ನ ವಶದಲ್ಲಿರುವಂಥದ್ದು ಅಂತ ತೋರಿಸ್ಕೊಡೋದಕ್ಕಾಗಿ ಅವನೇನು ಮಾಡಿದ? ವೇಣುನಾದದ ಮೂಲಕ ಅವರನ್ನ ವಶೀಕರಿಸಿಕೊಂಡ. ಜಗತ್ತೆಲ್ಲವೂ ತನ್ನ ವಶದಲ್ಲಿರುವಂಥದ್ದು ಅದೊಂದು ಆ ಒಂದು ಪ್ರಮೇಯ ಶಾಸ್ತ್ರದಲ್ಲಿ ಸಿದ್ಧವಾದಂಥ ಪ್ರಮೇಯವೇ, ಅದೇನು ಹೊಸ ಪ್ರಮೇಯ ಅಲ್ಲ. ಕೃಷ್ಣ ಅದನ್ನ ಮೇಲಿನ ಮೇಲೆ ತನ್ನ ಭಕ್ತರಾದವರಿಗೆ ತನ್ನ ವಿವಿಧವಾದಂತಹ ಚರ್ಯಗಳಿಂದ ತಿಳಿಸ್ತಿರ್ತಾನಷ್ಟೇ. ಹಿಂದೊಮ್ಮೆ ನರಸಿಂಹಾವತಾರದಲ್ಲಿ ಅವನು ಎಲ್ಲರ ಎದೆ ನಡಗಿಸುವಂಥ ರಾಕ್ಷಸ ಸ್ತ್ರೀಯರ ಗರ್ಭಪಾತಕ್ಕೆ ಕಾರಣವಾಗುವಂಥ ದೊಡ್ಡ ಗರ್ಜನೆಯನ್ನು ಮಾಡಿದ. ಆವತ್ತು ಅದೇ ಕೃಷ್ಣ ಇವತ್ತು ವೇಣುನಾದ ಮಾಡಿದ. ಒಮ್ಮೆ ಗಾಯನ ಮಾಡಿದ ಅಂತ ಕೂಡ ಮುಂದೊಂದು ಕಡೆ ಬರೋದಿದೆ. ಗಾಯನ ಮಾಡಿದ, ಅಲ್ಲಿ ತನ್ನ ವಜ್ರಕ್ಕಿಂತ ತೀಕ್ಷ್ಣವಾದಂಥ ಉಗುರುಗಳಿಂದ ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದ. ಇಲ್ಲಿ ಅದೇ ಕೋಮಲವಾದಂತಹ ತನ್ನ ಬೆರಳುಗಳಿಂದ ವೇಣುವನ್ನು ನುಡಿಸಿದ. ಹೀಗೆ ತಾನು ಮಾಡುವಂಥ ಎಲ್ಲಾ ಕ್ರಿಯೆಗಳು ಕೂಡ ಜಗತ್ತನ್ನ ತನ್ನ ವಶದಲ್ಲಿರುವುದು ಅಂತ ತಿಳಿಸುವುದಕ್ಕಾಗಿ ಅವನು ಮಾಡ್ತಾನೆ ಅಂತ ಅವರು ವಾದಿರಾಜರು ತಮ್ಮ ರುಕ್ಮಿಣೀಶಿಯಲ್ಲಿ ಕೃಷ್ಣನ ವಿವಿಧ ಚರ್ಯಗಳನ್ನ ವರ್ಣನೆ ಮಾಡ್ತಾರೆ. ಕೃಷ್ಣ ಈ ಭಾಗವತದಲ್ಲಿ ಬಂದಂತೆ ಕೃಷ್ಣ ಅವರಿಗೆ ನೀವೆಲ್ಲ ಹೊರಟು ಹೋಗಿ ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಹೇಳಿದ. ಅವಾಗ ಅವರು ನೀನೇ ನಮಗೆ ಗಂಡ, ನೀನೇ ನಮಗೆ ಮಗ, ನೀನೇ ನಮಗೆ ಬಂಧು, ಆದ್ದರಿಂದ ನಿನ್ನನ್ನು ನಾವು ಹೇಗೆ ಬಿಟ್ಟು ಹೋಗಬೇಕು
ಅಂತ ಅವರು ಕೇಳ್ಕೊಂಡ್ರು. ಅದನ್ನೇ ಅವೇ ಲೀಲೆಗಳನ್ನ ಕೃಷ್ಣೇಶ್ವರದಲ್ಲಿ ಕೂಡ ವಾದರಾಜರು ವರ್ಣನೆ ಮಾಡಿದ್ದಾರೆ. ಅಶ್ವತ್ಥ ವೃಕ್ಷವನ್ನು ಕೇಳಿದ್ರು. ಅಶ್ವತ್ಥ ವೃಕ್ಷ ನೀನು ಕೃಷ್ಣನಿಗೆ ಬಹಳ ಪ್ರೀತಿ ಪಾತ್ರನಾದಂಥ ವೃಕ್ಷ. ಅಶ್ವತ್ಥ ಸರ್ವ ವೃಕ್ಷಾಣ ಅಂತ ಭಗವದ್ಗೀತೆಯಲ್ಲಿ ವರ್ಣನೆ ಮಾಡ್ತಾರೆ. ಹಾಗಾಗಿ ಅಶ್ವತ್ಥ ವೃಕ್ಷ ನೀನು ಕೃಷ್ಣನಿಗೆ ಬಹಳ ಪ್ರೀತಿ ಪಾತ್ರನಾದಂಥ ವೃಕ್ಷ, ನಿನ್ನಲ್ಲಿ ಇದ್ದಿರ್ಬೇಕು ಅವನು ಕೃಷ್ಣ, ಅವನನ್ನ ನಮ್ಗೆ ತೋರಿಸು ಅಂತ ಅವರು ಆ ಅಶ್ವತ್ಥ ವೃಕ್ಷವನ್ನು ಕೇಳ್ಕೊಂಡ್ರು. ಅದಾದ್ಮೇಲೆ ಅಶ್ವತ್ಥ ವೃಕ್ಷ ತೋರಿಸಲಿಲ್ಲ ಅಂತಲೇ ಆ ಅಶ್ವತ್ಥ ವೃಕ್ಷಕ್ಕೆ ಅವರು ಶಾಪ ಕೊಟ್ಟಂತೆ ಕಾಣಿಸಿದ್ರು. ಏನು ಅಂದ್ರೆ, ನಿನ್ನ ಹಣ್ಣು ಯಾರಿಗೂ ರುಚಿಕರ ಆಗದೆ ಹೋಗ್ಲಿ, ನಿನ್ನ ಹಣ್ಣನ್ನು ಕಾಗೆ ಮಾತ್ರ ತಿಂದು ಅದು ತನ್ನ ಮಲದಲ್ಲಿ ತನ್ನ ನಿನ್ನ ಬೀಜವನ್ನು ಹೊರಗೆ ಹಾಕಲಿ, ಆ ಬೀಜದಿಂದಲೇ ಹುಟ್ಟು, ಅಂದ್ರೆ ನಿನ್ನ ಹಣ್ಣು ಕಾಗೆಗೆ ಮಾತ್ರ ಸೇರುವಂತಾಗಲಿ, ಯಾರಿಗೂ ಯೋಗ್ಯರಾದವ್ರಿಗೆ ನಿನ್ನ ಹಣ್ಣೇ ಸೇರದಂತಾಗಲಿ ಅಂತ ಆ ಗೋಪಸ್ತ್ರೀಯರು ಅಶ್ವತ್ಥ ವೃಕ್ಷಕ್ಕೆ ಶಾಪ ಕೊಟ್ಟಂತಿತ್ತು ಕೃಷ್ಣನನ್ನ ತೋರಿಸಿದ್ದಕ್ಕಾಗಿ ಅಂತ ವಾದರಾಜರ ಕಾರಣವನ್ನು ಉಪೇಕ್ಷೆ ಮಾಡ್ತಾರೆ. ಸಾಧ್ವೀಯರಾದಂತಹ ಜಾಜಿ, ಮಾಲತಿ, ತುಳಸಿ, ಮಲ್ಲಿಗೆಗಳೇ ಅವುಗಳೆಲ್ಲವನ್ನು ಸ್ತ್ರೀಯರು ಅಂತ ಅವ್ರು ಕಲ್ಪನೆ ಮಾಡಿಕೊಂಡು ಅದನ್ನ ವರ್ಣನೆ ಮಾಡ್ತಾರೆ. ಅಂದ್ರೆ ಜಡವಾದಂತಹ ವಸ್ತುಗಳಲ್ಲಿ ಚೇತನವನ್ನು ಆರೋಪ ಮಾಡುವುದೊಂದು ಅಲಂಕಾರ, ಉಪಮ ಅಲಂಕಾರ, ರೂಪದ ಅಲಂಕಾರ, ಉತ್ಪ್ರೇಕ್ಷ ಅಲಂಕಾರ ಅಂತ ಹೇಳಿದರೆ ಹಾಗೆ ಇದೊಂದು ಅಲಂಕಾರ. ಇಂಥ ಒಂದು ಅಲಂಕಾರದ ಪ್ರಕಾರ ಸಾಧ್ವೀಯರಾದಂತಹ ಜಾಜಿ, ಮಾಲತಿ, ತುಳಸಿ, ಮಲ್ಲಿಗೆಗಳೇ ಯಾವ್ದಾದ್ರು ಒಂದು ಜನ್ಮದಲ್ಲಿ ನಾವು ಕೃಷ್ಣನ ಸೇವೆಯನ್ನು ಮಾಡಿದ್ದರೆ ಆ ಪುಣ್ಯ ನಮಗೆ ಅಲ್ಪ ಸ್ವಲ್ಪ ಇದ್ದರೆ ಆ ಪುಣ್ಯಕ್ಕನುಸಾರವಾಗಿ ನೀವು ನಮಗೆ ಕೃಷ್ಣನನ್ನು ತೋರಿಸಿಕೊಡಿ ಅಂತ ಅವುಗಳನ್ನು ಕೇಳ್ಕೊಂಡ್ರು. ತುಳಸಿಯನ್ನು ಕೇಳ್ಕೊಂಡ್ರು. ಪರಮ ಪವಿತ್ರವಾದಂತಹ ಭೂಮಿಯಲ್ಲಿ ಹುಟ್ಟಿದವರು ನೀನು, ಪರಮ ಶ್ರೇಷ್ಠರಾದಂತಹ ಯತೀಂದ್ರರು ಯಾವಾಗಲೂ ಕೂಡ ನಿನ್ನನ್ನು ಬಳಸಿಯೇ ಕೃಷ್ಣನನ್ನು ಪೂಜೆ ಮಾಡ್ತಾರೆ, ಕೃಷ್ಣನನ್ನು ತೋರಿಸು ಅಂತ ತುಳಸಿಯನ್ನು ಅವರು ಕೇಳ್ಕೊಂಡ್ರು. ಆದ್ರೆ ಆ ಮಾಲತಿಯು ತೋರಿಸಲಿಲ್ಲ, ಅಶ್ವತ್ಥವು ತೋರಿಸಲಿಲ್ಲ, ಮತ್ತು ಆ ತುಳಸಿಯು ಕೂಡ ತೋರಿಸಲಿಲ್ಲ. ಈ ಅವ್ರೇನಂದ್ರು, ಆ ಜಾಜಿ ಮೊದಲಾದ ಯಾವ ಪುಷ್ಪಗಳು ಕೂಡ ತೋರಿಸದೇ ಇದ್ದಾಗ ಅವರು ಆ ಹೂಗಳನ್ನೆಲ್ಲ ಬೈದು ಈ ಹೂಗಳು ನಮ್ಗೆ ಕೃಷ್ಣನನ್ನು ಯಾಕೆ ತೋರಿಸ್ತಾ ಇಲ್ಲ ಅಂತಂದ್ರೆ, ಈ ಹೂಗಳೆಲ್ಲ ಇವತ್ತು ಕೃಷ್ಣನ ಶರೀರದ ಮೇಲಿದೆ. ಕೆಲವು ಹೂಗಳು ಕೃಷ್ಣನ ತಲೆಯ ಮೇಲೆ, ಕೆಲವು ಆತನ ಕಂಠದಲ್ಲಿ, ಕೆಲವು ಆತನ ಭುಜಗಳಲ್ಲಿ. ಮಹಾಭಕ್ತರಾದವರು ಈ ಜಾಜಿ, ಮಾಲತಿ ಮೊದಲಾದ ಮಲ್ಲಿಗೆ ಮೊದಲಾದಂಥ ಹೂಗಳನ್ನ ಬಳಸಿ ಕೃಷ್ಣನಿಗೆ ಪೂಜೆ ಮಾಡಿದ್ದಾರೆ. ಆ ಎಲ್ಲ ಹೂಗಳು ಕೃಷ್ಣನ ಶರೀರವನ್ನು ಅಲಂಕರಿಸಿವೆ. ಇವತ್ತು ನಾವು ಅವುಗಳನ್ನು ಕೇಳ್ತಾ ಇದ್ದೀವಿ, ಕೃಷ್ಣ ಎಲ್ಲಿದ್ದಾನೆ ಅಂತ ತೋರಿಸಿ ಅಂತ. ಒಂದ್ ವೇಳೆ ಅವು ನಮಗೆ ಕೃಷ್ಣನನ್ನು ತೋರಿಸಿಬಿಟ್ರೆ ನಾವು ಹೋಗಿ ಕೃಷ್ಣನನ್ನು ಗಾಢವಾಗಿ ಆಲಿಂಗನ ಮಾಡ್ಕೊಂಡ್ಬಿಡ್ತೇವೆ. ಆ ಹೂಗಳೆಲ್ಲ ಅವಾಗ ಮುದುಡಿ ಹೋಗ್ತವೆ. ಹಾಗಾಗಿ ಕೃಷ್ಣನನ್ನು ತೋರಿಸಿಬಿಟ್ರೆ ನಾವೇ ಮುದುಡಿ ಹೋಗ್ತೇವೆ ಅನ್ನೋ ಆಶಂಕೆಯಿಂದ ಈ ಹೂಗಳು ನಮಗೆ ಕೃಷ್ಣನನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಇವುಗಳನ್ನು ಕೇಳಿ ಉಪಯೋಗ ಇಲ್ಲ, ಇಲ್ಲಿಂದ ಹೋಗೋಣ ಅಂತ ಅವ್ರಲ್ಲಿ ಹೊರಟು ಹೋದ್ರು. ಅಲ್ಲಿಂದ ಸರೋವರದ ಹತ್ರ ಹೋದ್ರು. ಸರೋವರದ ಹತ್ರ ಹೋಗಿ ಆ ಕೃಷ್ಣನನ್ನ ತೋರಿಸು ಅಂತ ಕೇಳ್ಕೊಂಡ್ರು. ಯಾಕಂದ್ರೆ ಸರೋವರ ಅಂದ್ರೆ ನೀರಿನ ಆಶಯ, ಜಲಾಶಯ. ನಾರಾಯಣ ಅಂದ್ರೆ ನಾರಾಯಣನ ಶಬ್ದಕ್ಕೆ ನೀರಿನೊಳಗಿರುವವನು ಅಂತ ಅರ್ಥ. ಆಪೋವೈ ನರಸೂನವಃ, ಆಪೋ ನಾರಾಹ ಇತಿ ಪ್ರೋಕ್ತಃ ಅಪೋವೈ ನರಸೂನವಃ. ನರನ ಮಕ್ಕಳಾದ್ರಿಂದ ನೀರಿಗೆ ನಾರ ಅಂತ ಹೆಸರು. ಆ ನಾರದಲ್ಲಿ ಆಶ್ರಿತನಾದ್ರಿಂದ ಅಯಣ ಅಂದ್ರೆ ಆಶ್ರಿತನಾದ ಅರ್ಥ. ನೀರಿನಲ್ಲಿ ಆಶ್ರಿತನಾದ್ರಿಂದ ಅವನಿಗೆ ನಾರಾಯಣ ಅಂತ ಹೆಸರು. ಹೀಗೆ ಆ ಸರೋವರದ ಹತ್ರ ಬಂದು ನೀನು ನೀರಾದ್ರಿಂದ ನಿನಗೆ ಕೃಷ್ಣ ಇಲ್ಲಿರ್ತಾನೆ ಅಂತ ಗೊತ್ತಿರಬೇಕು, ನನಗೆ ಹೇಳು ಅಂತ ಆ ಸರೋವರವನ್ನು ಕೇಳ್ಕೊಂಡು. ಸರೋವರು ಕೂಡ ಏನು ಹೇಳಲಿಲ್ಲ. ಮುಂದೆ ಆ ಸರೋವರದಲ್ಲಿದ್ದಂಥ ಕಮಲ ಪುಷ್ಪಗಳ ಹತ್ರ ಹೋದ್ರು. ಕಮಲ ಪುಷ್ಪಗಳ ಹತ್ರ ಹೋಗಿ, ಆ ಕಮಲ ಪುಷ್ಪಗಳೇ ನೀವು ಕೃಷ್ಣನ ಕಣ್ಣಿನ, ಕೃಷ್ಣನ ಮುಖದ, ಅವನ ಕೈಗಳ ಮತ್ತು ಕಾಲುಗಳ ಸಾದೃಶ್ಯವನ್ನು ಪಡೆದಿದ್ದೀರಿ. ಹಾಗಾಗಿ ಕೃಷ್ಣ ಎಲ್ಲಿದ್ದಾನೆ ಅಂತ ತೋರಿಸಿ, ನೀವು ಕೃಷ್ಣನಿಗೆ ಬಹಳ ಪ್ರಿಯರಾದವರು. ಒಂದ್ ವೇಳೆ ತೋರಿಸೋದಿಲ್ಲ ಅಂತ ಆದ್ರೂ ತೊಂದರೆ ಇಲ್ಲ. ಆದ್ರೆ ನಿಮ್ಮ ಹೊಟ್ಟೆಯೊಳಗೆ ಬ್ರಹ್ಮ ಇದ್ದಾನಲ್ಲ, ಭಗವಂತನ ನಾಭಿ ಕಮಲದಲ್ಲಿ ಬ್ರಹ್ಮ ಇರ್ತಾನಲ್ಲ, ನಿಮ್ಮ ಹೊಟ್ಟೆಯೊಳಗೆ ಬ್ರಹ್ಮ ಇದ್ದಾನಲ್ಲ, ಆ ಬ್ರಹ್ಮನಿಗೆ ನಮ್ಮ ಹಣೆ ಬರಹವನ್ನು ಬೇಗ ಮುಗಿಸಿಬಿಡು ಅಂತ ಹೇಳೋದು. ಅಂದ್ರೆ ನಾವು ಸತ್ತಾದ್ರೂ ಹೋಗ್ತೇವೆ, ನಮ್ಮ ವಿರಹ ವೇದನೆ ಅಲ್ಲಿ ಮುಗಿದಾದ್ರೂ ಮುಗಿತು. ಕೃಷ್ಣನನ್ನಾದ್ರೂ ತೋರಿಸಿ, ಇಲ್ಲೇ ಇದ್ರೆ ನಿಮ್ಮ ಗರ್ಭದಲ್ಲಿ, ಪದ್ಮದ ಗರ್ಭದಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಅವನಿಗೆ ಹೋಗಿ ಹೇಳಿ ಈ ಗೋಪಸ್ತ್ರೀಯರ ಹಣೆ ಬರಹವನ್ನು ಬೇಗ ಬರೆದು ಮುಗಿಸಿಬಿಡುವಂತೆ. ಹಾಗಾಗಿ ನಾವು ಹಸುವನ್ನು ನೀಗಿದರೆ ನಮ್ಗೆ ಆ ಸಂಕಟ ಇರೋದಿಲ್ಲ ಅಂತ ಪದ್ಮವನ್ನು ಕೇಳ್ಕೊಂಡ್ರು. ಕೊನೆಗೆ ಆ ಪದ್ಮಗಳನ್ನು ಬೈದರು. ಈ ಪದ್ಮ ಪುಷ್ಪಗಳು ಇವು ನಮಗೆ ಕೃಷ್ಣನನ್ನು ತೋರಿಸೋದಿಲ್ಲ. ಯಾಕೆಂತಂದ್ರೆ ಈ ಪದ್ಮಗಳಲ್ಲಿ ಇರುವಂಥವ್ರು ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ನಮ್ಮ ಸವತೆ. ನಾವು ಇಷ್ಟೆಲ್ಲ ಬೇಡಿಕೊಂಡಾಗ ಈ ಪದ್ಮ ಪುಷ್ಪಗಳು ನಮಗೆ ಪರಮಾತ್ಮನ ತೋರಿಸಿಬಿಟ್ರೆ, ಆ ಪದ್ಮಗಳಲ್ಲಿ ಸದಾಕಾಲವೂ ಇರುವಂತಹ ಪದ್ಮಪ್ರಿಯ, ಪದ್ಮಾಲಯ ಅಂತ ಅನ್ಸ್ಕೊಂಡಿರುವಂಥ ಲಕ್ಷ್ಮಿಗೆ ಹಾನಿ ಮಾಡಿದಂತಾಗ್ತದೆ, ಘಾಸಿ ಮಾಡಿದಂತಾಗ್ತದೆ ಅನ್ನೋ ಕಾರಣಕ್ಕಾಗಿ
ಈ ಕಮಲ ಪುಷ್ಪಗಳು ನಮಗೆ ಕೃಷ್ಣನನ್ನು ಇರುವಂತ ಕಾರಣವನ್ನು ತೋರಿಸೋದಿಲ್ಲ, ಹಾಗಾಗಿ ಇವುಗಳನ್ನು ಕೇಳಿ ಉಪಯೋಗ ಇಲ್ಲ ಅಂತ ಆ ಕಮಲ ಪುಷ್ಪಗಳನ್ನು ಬೈದರು. ಅಲ್ಲಿಂದ ಎದ್ದು ಹೋದ್ರು. ಹುಣಸೆ ಮರದ ಹತ್ರ ಹೋದ್ರು. ಕೊನೆಗೆ ಯಾರು ಹೇಳಲಿಕ್ಕೆ ಉತ್ತಮವಾದಂತ ಯಾವ ವೃಕ್ಷಗಳು ಹೇಳಲಿಲ್ಲ ಅಂತ ಅಂದ್ಮೇಲೆ ಹುಣಸೆ ಮರದ ಹತ್ರ ಹೋದ್ರು. ಅವುಗಳನ್ನು ಕೇಳಿದ್ರು, ಆ ಹುಣಸೆ ಮರವೂ ಹೇಳಲಿಲ್ಲ. ಆ ಗಿಡವನ್ನು ಬೈದರು, ನೀನು ಸುಮ್ಮನೆ ಅಲ್ಲೇ ಬಿದ್ದಿರು, ನಿನ್ನ ಹಣ್ಣುಗಳು ಯಾವಾಗಲೂ ವಕ್ರವೇ, ಈಗ ಬಾಗಿರ್ತದೆ ಹಣ್ಣುಗಳು, ನಿನ್ನ ಬುದ್ಧಿಯೂ ವಕ್ರ, ನಿನ್ನ ಹಣ್ಣು ವಕ್ರ, ನಿನ್ನ ನಡೆ ನುಡಿ ಎಲ್ಲವೂ ವಕ್ರ ಅಂತ ಅದು ಹುಳಿ ಬೇರೆ. ನಿನಗೆ ನಿನ್ನಿಂದ ಉಪಯೋಗ ಏನು? ಯಾರಿಗಾದ್ರೂ ಬಡಿಯೋಗಿದ್ರೆ ಹುಣಸೆ ಮರದ ಕಟ್ಟಿಗೆ ತಗೊಂಡು ಅಂತ ಹೇಳ್ತಾರೆ ಅಷ್ಟೇ. ಯಾರಿಗಾದ್ರೂ ಪ್ರಹಾರ ಮಾಡಿ ನೀನು ಉಪಯೋಗ ಆಗ್ತೀಯ ಹೊರತು ಉತ್ತಮವಾದಂತ ಯಾವ್ದಾದ್ರು ಕೆಲಸಕ್ಕೆ ನೀನು ಉಪಯೋಗ ಆಗ್ತೀಯ? ಹಾಗಾಗಿ ನೀನು ಕೂಡ ವ್ಯರ್ಥ. ಹಾಗಾಗಿ ಭಗವಂತ ನಿನ್ನ ಹಣ್ಣುಗಳನ್ನ ಮನುಷ್ಯನ ಕೈಗೆ ಸಿಗುವಂತೆ ಇಷ್ಟ ಇಲ್ಲ, ಮೇಲೆ ಇಟ್ಟುಬಿಟ್ಟಿದ್ದಾನೆ. ಅವು ಅಯೋಗ್ಯ ಫಲಗಳಾದ್ರಿಂದ ಯಾರ ಕೈಗೆ ಸಿಕ್ಕುವ ಉಪಯೋಗ ಇಲ್ಲ ಅಂತ ಹೇಳಿ ಅವನ್ನ ಮೇಲೆ ಇಟ್ಟಿದ್ದಾನೆ. ಹೀಗೆ ಆ ಹುಣಸೆ ಮರಗಳನ್ನು ಕೂಡ ಅವರು ನಿಂದನೆ ಮಾಡಿದ್ರು ಅಂತ ಕಥೆ ನೋಡ್ತೀವಿ. ಅದಾದ್ಮೇಲೆ ಹಲಸಿನ ಗಿಡದ ಹತ್ರ ಹೋದ್ರು. ಹಲಸಿನ ಗಿಡದ ಹತ್ರ ಹೋಗಿ ಅದನ್ನು ಕೇಳಿದ್ರು, ಅದು ಕೂಡ ಏನು ಸಿಗಲಿಲ್ಲ. ಕೊನೆಗೆ ಅದನ್ನೇನು ಬೈದ್ರು ಅಂದ್ರೆ, ಈ ಹಲಸಿನ ಗಿಡದಲ್ಲಿ ಹಣ್ಣು ಬಿಟ್ಟೇನು ಉಪಯೋಗ? ಇದರಲ್ಲಿ ಹಣ್ಣು ಯಾವುದು ಕಾಯಿ ಯಾವುದು ಅಂತ ಗೊತ್ತಾಗೋದಿಲ್ಲ. ಕಷ್ಟಪಟ್ಟು ಹಣ್ಣು ಯಾವುದು ತಿಳ್ಕೊಂಡ್ರು ಕೂಡ ಅದನ್ನು ತಿನ್ಬೇಕು ಅಂತ ಹೋದ್ರೆ ಅದರ ಮುಳ್ಳು ಅಂಟು ಇತ್ಯಾದಿಗಳೆಲ್ಲ ನಮ್ಮ ಮೈಗೆ ಘಾಸಿ ಮಾಡ್ತದೆ. ಹೀಗೆ ಈ ಇಂಥ ದುರ್ಗುಣವುಳ್ಳದ್ದು ಈ ಹಲಸಿನ ಮರ. ಹಾಗಾಗಿ ಅದು ಕೃಷ್ಣನನ್ನು ತೋರಿಸ್ತಾ ಇಲ್ಲ ಅಂತ ಅದನ್ನು ಕೂಡ ನಿಂದನೆ ಮಾಡಿದರು. ಕೊನೆಗೆ ಪಾರಿಜಾತ ವೃಕ್ಷದ ಹತ್ರ ಬಂದರು. ದೇವತೆಗಳ ಸಭೆಯಲ್ಲಿ ಬಹಳ ವರ್ಣನೆ ಮಾಡ್ತಾರೆ, ನಿನ್ನನ್ನ ದೇವಲೋಕದಲ್ಲಿ ಇರುವವನು ನೀನು ಅಂತೇಳಿ, ಅಲ್ಲಿಂದ ಇಲ್ಲಿಗೆ ಬಂದಿದ್ದಿ ಅಂತ ವರ್ಣನೆ ಮಾಡ್ತಾರೆ. ಹಾಗಾಗಿ ಆ ಸಿದ್ಧ ಪುರುಷರಿಂದ ವಂದನಾದಂತಹ ನಾರಾಯಣ ಎಲ್ಲಿದ್ದಾನೆ ಅಂತ ನೀನಾದರೂ ಹೇಳು. ಮತ್ತೆ ನಿನ್ನನ್ನು ಏನಂತ ವರ್ಣನೆ ಮಾಡ್ತಾರೆ? ಈ ಪಾರಿಜಾತ ವೃಕ್ಷ ತನ್ನನ್ನ ಆಶ್ರಯ ಮಾಡಿದವರಿಗೆ, ತನ್ನನ್ನ ಶರಣಾಗತರಾದವರಿಗೆ ಏನು ಬೇಕು ಎಲ್ಲವನ್ನೂ ಕೊಡುವಂಥದ್ದು ಅಂತ ವರ್ಣನೆ ಮಾಡ್ತಾರೆ. ಹಾಗಿರುವಾಗ ನಮಗೆ ಇವತ್ತು ಕೃಷ್ಣ ಬೇಕು, ನಮಗೊಂದು ಮಣಿ ಬೇಕಾಗಿದೆ, ಮಣಿ ಮುತ್ತು ರತ್ನ ವಜ್ರ ವೈಢೂರ್ಯ ಬೇಕು, ಧನ ಕನಕ ಬೇಕು ಅಂತ ಅಪೇಕ್ಷೆ ಇದ್ದವರೆಲ್ಲ ನಿನ್ನನ್ನು ಅಪೇಕ್ಷೆ ಪಡ್ತಾರೆ. ನಮಗೂ ಒಂದೀಗ ಮಣಿ ಬೇಕು. ಏನು ಮಣಿ ಬೇಕು ಅಂದ್ರೆ ಇಂದ್ರನೀಲ ಮಣಿ ಬೇಕು. ಇಂದ್ರನೀಲ ಮಣಿ ಅಂದ್ರೆ ಹಸಿರು ಮತ್ತು ನೀಲಿ ಮಣಿಯನ್ನು ಹೊಳೆಯುವಂಥದ್ದು. ಯಾವುದದು ಹಸಿರು ನೀಲಿ ಮಣಿ ಅಂದ್ರೆ ಕೃಷ್ಣ ಅನ್ನುವಂಥ ನೀಲಿ ಮಣಿ, ಅದು ನಮ್ಗೆ ಇವತ್ತು ಬೇಕಾಗಿದೆ, ಅದನ್ನು ಕೊಡುವಂತ ಆ ಪಾರಿಜಾತ ವೃಕ್ಷವನ್ನು ಕೇಳಿದರು. ಅದು ಕೂಡ ಏನು ಕೊಡಲಿಲ್ಲ. ಕೊನೆಗೆ ಇಡೀ ಬೃಂದಾವನವನ್ನೇ ಕೇಳಿದರು, ಕೃಷ್ಣ ಎಲ್ಲಿ ಸಂಚಾರ ಮಾಡಿದ್ದಾನೆ ಅದನ್ನು ನನಗೆ ತಿಳಿಸು ಅಂತ. ಒಬ್ಬ ಕೇಳಿದ್ಲು, ಅವಳಿಗೆ ತಲೆ ತಿರುಗುವಂತಾಯ್ತು, ಆಕಾಶದ ಕಡೆ ನೋಡಿದ್ಲು. ಆಕಾಶದ ಕಡೆ ನೋಡಿದಾಗ ಆಕಾಶದಲ್ಲಿ ಯಾರು ಅಂತ ಆಕೆ ಕೇಳಿದ್ಲು. ಆಕೆ ಕೇಳಿದಾಗ ಇದೇನು ನಿನಗೆ ಗೊತ್ತಿಲ್ಲ, ಮೇಲೆ ಇರೋ ಒಂದು ಚಂದ್ರ, ಅವನು ಚಂದ್ರನ ಪರಿಚಯ ಇಲ್ಲ ನಿನಗೆ ಅಂತ ಮತ್ತೊಬ್ಳು ಕೇಳಿದ್ಲು. ಅಮೃತವನ್ನು ಸುರಿಸುವಂತ ಚಂದ್ರ, ನಿನಗೆ ಪರಿಚಯ ಇಲ್ವಾ? ಎಲ್ಲರಿಗೂ ತಂಪನ್ನು ಎರೆಯುವಂಥವನು, ನಿನ್ಗೆ ಪರಿಚಯ ಇಲ್ಲ ಏನು ಇನ್ನೊಬ್ಬಳಲ್ಲ. ಹೌದಾ, ಎಲ್ಲರಿಗೂ ತಂಪು ಕೊಡ್ತಾನೆ ಇವನು, ಹಾಗಾಗಿ ನಮಗೆ ಯಾಕೆ ಇವನು ಇಷ್ಟೊಂದು ತೊಂದರೆ ಕೊಡ್ತಿದ್ದಾನೆ? ವಿರಹಿಯಾದಂತಹ ಸ್ತ್ರೀ ಪುರುಷರಿಗೆ ಚಂದ್ರ ಮತ್ತು ಸೌಮ್ಯವಾದಂತಹ ಪ್ರಕೃತಿ ಏನಿದೆ ಅದು ಅವ್ರ ಮನಸ್ಸಿಗೆ ಸಂಕಟ ಮಾಡ್ತದೆ, ಉಳಿದವರಿಗೆ ಅದು ಸಂತೋಷ ಕೊಟ್ಟರು ಅವರಿಗೆ ಕಷ್ಟ ಕೊಡ್ತದೆ ಅಂತ ಹೇಳಿ ಕವಿಗಳ ಒಂದು ಕಲ್ಪನೆ. ಹಾಗಾಗಿ ಈ ಚಂದ್ರ ನಮ್ಗೆ ಯಾಕೆ ದುಃಖ ಕೊಡ್ತಿದ್ದಾನೆ ಅಂತ ಚಂದ್ರನನ್ನು ಅವಳು ಟೀಕಿಸಿದರು. ರಾತ್ರಿಯನ್ನ ಕೊಂಡಾಡಿದರು. ಈ ರಾತ್ರಿ ನೀನೆಲ್ಲನೂ ಕೂಡ ಎಲ್ಲಾ ಕಡೆ ಹಬ್ಬಿಕೊಂಡಿದ್ದಿ, ಕೃಷ್ಣ ಎಲ್ಲಿದ್ದಾನೆ ಅಂತ ಅವನ ಲೀಲಾ ವಿಲಾಸಗಳನ್ನೆಲ್ಲ ನೋಡ್ತಾ ಇದ್ದಿ, ನಿನಗಿರುವಂತ ಪುಣ್ಯ ನಮಗಿಲ್ಲ ಅಂತ ಹೇಳಿ ಆ ರಾತ್ರಿಯನ್ನ ಅವರು ಹೊಗಳಿದ್ರು. ಕೊನೆಗೆ ಕಾಳಿಂದಿ ನದಿಯನ್ನ ಕೇಳಿದರು ಮತ್ತು ಅವಳನ್ನು ಕೂಡ ಹೊಗಳಿದ್ರು. ಕಮಲದ ದಳದಂತೆ ವಿಶಾಲವಾದಂಥ ಕಣ್ಣುಳ್ಳ ಕೃಷ್ಣನಿಗೆ ನೀನು ತಿಳಿಸು, ಈ ಎಲ್ಲ ಗೋಪಸ್ತ್ರೀಯರು ಬಹಳ ವಿರಹದಿಂದ ಬಳಲುತ್ತಾ ಇದ್ದಾರೆ, ಅವರಿಗೆ ಬೇಗ ಅನುಗ್ರಹ ಮಾಡಬೇಕು ಅಂತ ಕೃಷ್ಣ ನೀನು ತಿಳಿಸು ಅಂತ ಆ ಕಾಳಿಂದಿ ನದಿಗೆ ಅವರು ತಮ್ಮ ವಿರಹ ವೇದನೆಯನ್ನು ತೋರಿಸ್ಕೊಂಡ್ರು. ಮತ್ತೊಬ್ಳು ಕೇಳಿದ್ದೆ, ಯಾಕೆ ಸಂಕಟ ಪಡ್ತಾ ಇದ್ದಿ? ಕೃಷ್ಣ ನಿನಗೆ ಸಿಗ್ತಾ ಇಲ್ಲ, ಕೃಷ್ಣ ನಿನ್ನಿಂದ ದೂರ ಹೋಗಿದ್ದಾನೆ ಅಂತ ಸಂಕಟ ಪಡ್ತಿದ್ದೇನು ಅಂತ ಒಬ್ಬಳು ಮತ್ತೊಬ್ಬಳನ್ನು ಕೇಳಿದ್ಲು. ಕೇಳಿ ಅವಳ ಮನಸ್ಸನ್ನು ಮತ್ತಷ್ಟು ಶಿಕ್ಷೋದು, ತಮ್ಮ ನೋವನ್ನು ಹಂಚಿಕೊಳ್ಳೋದು ಅವಳ ಉದ್ದೇಶ ಆಗಿತ್ತು. ಅವಳೊಂದು, ಕೃಷ್ಣ ಎಲ್ಲೂ ಹೋಗಿಲ್ಲ, ಹೋಗಿರೋದು ನಾನು ಪುಣ್ಯವನ್ನೇ ಕಳ್ಕೊಂಡಿದ್ದೇನಾದ್ರಿಂದ ಕೃಷ್ಣ ನನಗೆ ಇವತ್ತು ಸಿಗ್ತಿಲ್ಲ ಅಷ್ಟೇ, ಹಾಗಾಗಿ ನಾನು ಕಳ್ಕೊಂಡಿರೋದು ಕೃಷ್ಣನನ್ನಲ್ಲ ಪುಣ್ಯವನ್ನ ಅಂತ ಒಬ್ಬಳದು. ಮತ್ತೊಬ್ಬಳಂದು, ಏನನ್ನು ಹುಡುಕ್ತಾ ಇದ್ದೀನಿ, ಕೃಷ್ಣನನ್ನು ಹುಡುಕ್ತಾ ಇದ್ದೀಯಾ ಅಂತಂದ್ಲು. ಕೃಷ್ಣನನ್ನು ಹುಡುಕ್ತಾ ಇಲ್ಲ, ಕೃಷ್ಣ ನನ್ನ ಮನಸ್ಸನ್ನು ಕದ್ದೊಯ್ದು ಬಿಟ್ಟಿದ್ದಾನೆ, ಆ ಮನಸ್ಸಲ್ಲಿ ನಾನು ಹುಡುಕ್ತಾ ಇದ್ದೇನೆ ಅಂತ ಮತ್ತೊಬ್ಬಳು ಹೇಳಿದ್ಲು. ಮತ್ತೊಬ್ಬ ಗೆಳತಿಯನ್ನು ಕೇಳಿದ್ಲು, ನಿನಗೇನು ಜ್ವರ ಬಂದಿದೆ, ಯಾಕೆ ನಿನ್ನ ಮೈಯೆಲ್ಲ ಬಿಸಿ ಆಗಿದೆಯಲ್ಲ, ಬಹಳ ಸಂಕಟ ಪಡ್ತಾ ಇದೆಯಲ್ಲ, ನಿನಗೇನು ಜ್ವರಕ್ಕಿಂ ಅಂತ ಕೇಳಿದ್ಲು. ಸಂಸ್ಕೃತ ಭಾಷೆಯಲ್ಲಿ ಜ್ವರಕ್ಕಿಂ, ನಿನಗೇನು ಜ್ವರವೇ ಅಂತ. ಅವಳಂದು, ನ ಸಖಿ ಸ್ಮರಹ,
ನನಗೆ ಜ್ವರ ಬಂದಿಲ್ಲ, ನನಗೆ ಬಂದಿರೋದು ಸ್ಮರ ಅಂದ್ರೆ ಮನ್ಮಥನ ಪೀಡೆ ನನಗಾಗಿದೆ, ನನಗೆ ಬಂದಿರೋದು ಜ್ವರ ಅಲ್ಲ ಅಂತ ಯಾಕೆ ತನ್ನ ಸಂಕಟವನ್ನು ಮತ್ತೊಬ್ಬರು ಹೇಳ್ಕೊಂಡಿತ್ತು. ಆ ಬ್ರಹ್ಮನು ಕೂಡ ಕೃಷ್ಣನ ಅಪ್ಪಣೆಯಂತೆ ಅವನು ನಡ್ಕೊಳ್ಳುವಂಥವನು. ಇಷ್ಟೆಲ್ಲ ಸಂಕಟ ಪಡ್ತಿದ್ದೇವೆ ನಾವು, ವಿರಹದಿಂದ ಬಳಲ್ತಾ ಇದ್ದೇವೆ. ನಮಗೊಂದು ಮೂರ್ಛೆ ಏನಾದರೂ ಕೊಟ್ಟು ಬಿಡುವಾಗ ಆ ಬ್ರಹ್ಮ ಮೂರ್ಛೆ ಕೊಟ್ಟು ಬಿಡ್ಬೋದಿತ್ತು, ಅಥವಾ ನಮಗೊಂದು ಸಾವನ್ನಾದರೂ ಕೊಡ್ಬೋದಿತ್ತು. ಸಾವು ಇಲ್ಲ, ಮೂರ್ಛೆಯೂ ಇಲ್ಲ, ಕೃಷ್ಣನೂ ಸಿಗ್ತಾ ಇಲ್ಲ. ಹೀಗೆ ಆ ಚತುರ್ಮುಖ ಬ್ರಹ್ಮನು ಕೂಡ ಕೃಷ್ಣನ ಆದೇಶವನ್ನು ಅನುಸರಿಸಿಕೊಂಡೇ ಇದ್ದಾನೆ. ಹಾಗಾಗಿ ನಮಗವನು ಇಷ್ಟೊಂದು ಸಂಕಟವನ್ನು ಕೊಡ್ತಾ ಇದ್ದಾನೆ ಅಂತ ಅವರು ವಿವಿಧ ರೀತಿಯಾಗಿ ತಮ್ಮ ದುಃಖವನ್ನ ತೋರ್ಕೊಂಡ್ರು. ಆಮೇಲೆ ಭಾಗವತದಲ್ಲಿ ಬರುವಂತಹ 31ನೇ ಅಧ್ಯಾಯ ಗೋಪಿ ಗೀತ ಅಂತ ಇದು ಬಹಳ ಪ್ರಸಿದ್ಧವಾದಂತಹ ಗೀತೆ. ಇದು ಕೆಲವು ಒಂದು 10-20 ಶ್ಲೋಕಗಳಿವೆ. ಇದನ್ನ ನೀವು ಭಜನೆ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಕೂಡ ಉಪಯೋಗ ಮಾಡ್ಕೋಬಹುದು. ಈ ವಿಜಯದಾಸರ ಕವಚ ಇದೆಲ್ಲ, ಸ್ಮರಿಸಿ ಬದುಕಿರೋ ದಿವ್ಯ ಚರಣಕ್ಕೆ ರಗಿರುವಂತ ಆ ರೀತಿಯಾಗಿ ಆ ಒಂದು ಧಾಟಿಯಲ್ಲಿ ಬರೋ ಇರೋದಲ್ಲ. ಒಂದು 17, 18, 19 ಶ್ಲೋಕ ಇರುವಂತ ಒಂದು ಸಣ್ಣ ಅಧ್ಯಾಯ. ಅದನ್ನು ನೀವು ಆ ಭಜನೆ ಇತ್ಯಾದಿ ಸಂದರ್ಭದಲ್ಲಿ ಬಳಕೆ ಮಾಡ್ಕೋಬಹುದು. ಬಹಳ ಸುಲಲಿತವಾದಂಥದ್ದು. ಇದು ಈ ಹಿಂದೆ ವೇಣುಗೀತ ಅಂತ ಬಂತು, ಆದ್ರೆ ಅಲ್ಲಿರುವಂತ ಧಾಟಿ ಹೀಗೆ ಭಜನೆಯ ಕಾರ್ಯಕ್ರಮ ಇತ್ಯಾದಿಗಳಲ್ಲಿ ಮತ್ತು ಸ್ತ್ರೀಯರಿಗೆ ಹೊಂದುವಂಥದ್ದಲ್ಲ. ಅದು ಅಲ್ಲಿರುವಂತ ಬಳಕೆ ಮಾಡಿರುವಂತ ವೃತ್ತ. ಮುಂದೆ ಯುಗಲ ಗೀತ ಅಂತ ಒಂದಿದೆ, ವಿರಹ ಗೀತ ಅಂತ ಒಂದಿದೆ. ಯಾವ ವೃತ್ತಗಳು ಕೂಡ ಭಜನೆ ಇತ್ಯಾದಿಗಳು ಹೊಂದುವಂಥವಲ್ಲ. ಆದ್ರೆ ಗೋಪಿ ಗೀತ ಅನ್ನುವಲ್ಲಿ ಇದೇನಿದೆ ಇದು ಮಾತ್ರ ಭಜನ ಕಾರ್ಯಕ್ರಮ ಇತ್ಯಾದಿಗಳಿಗೂ ಕೂಡ ಹೊಂದುವಂಥದ್ದು. ಬಹಳ ಸುಲಲಿತವಾದಂತಹ ಪದಗಳ ಜೋಡಣೆ ಇದ್ದಿತ್ತು. ಜಯತಿ ತೇಧಿಕಂ ಜನ್ಮನಾ ವ್ರಜ ಶಯತ ಇಂದಿರಾ ಶಶ್ವರತ್ರಹಿ ದೈತ ದೃಶ್ಯತಾಂ ದಿಕ್ಷುತಾವತಾಂ ಸ್ವೈಧೃತಾವತಾಂ ಸ್ವಾಂ ವಿಚಿನ್ವತೆ. ನೀನು ಈ ವೃಂದಾವನಕ್ಕೆ ಬಂದಿದ್ದಿ. ವೃಂದಾವನಕ್ಕೆ ಬಂದಿದ್ದರಿಂದ ಲಕ್ಷ್ಮಿಯು ಕೂಡ ವೈಕುಂಠವನ್ನ ಪರಿತ್ಯಾಗ ಮಾಡಿ ವೃಂದಾವನಕ್ಕೆ ಬಂದಿದ್ದಾಳೆ. ಹಾಗಾಗಿ ಈ ವೃಂದಾವನ ಬಹಳ ಭಾಗ್ಯಶಾಲಿಯಾಗಿದೆ ಅಂತ ಅದರ ಆ ವೃಂದಾವನದ ಮಹತ್ವವನ್ನ ಹೇಳೋದ್ರಿಂದ ಅದು ಆ ಶ್ಲೋಕ ಅಲ್ಲಿ ಪ್ರಾರಂಭ ಆಗ್ತದೆ. ನಿನ್ನೆ ನಾನು ಹೇಳಿದೆ, ನಿನ್ನೆ ಬಂದಿಲ್ಲದೆ ಇದ್ದವರು ಕೆಲವರು ಅದ್ರ ಘಟನೆ ಮತ್ತೊಂದ್ಸರಿ ನೆನಪು ಮಾಡ್ಕೊಳ್ಳಿ. ಪರೀಕ್ಷಿತ ರಾಜ ಕೇಳಿದ, ಇವರಿಗೆ ಇಷ್ಟೆಲ್ಲ ಕೃಷ್ಣನ ವಿರಹವನ್ನು ಅನುಭವಿಸಿದವರಿಗೆ, ಅವನ ಪ್ರೇಮವನ್ನು ಅನುಭವಿಸಿದವರಿಗೆ ಈ ಸಂಸಾರದ ಕಟ್ಟುಪಾಡುಗಳೆಲ್ಲ ಬಿಚ್ಚಿ ಹೋದು ಅಂತ ಅಲ್ಲಿ ಕಥೆ ಬಂತು. ಕೃಷ್ಣನನ್ನವರು ಕೇವಲ ಒಬ್ಬ ಸುಂದರ ಪುರುಷ ಅಥವಾ ತಮ್ಮ ಆತ್ಮೀಯ ಅಂತ ಬಂಧು ಅಂತ ಭಾವಿಸಿದ್ರು. ಪರಮಾತ್ಮ ಅಂತ ಅವ್ರು ತಿಳ್ಕೊಂಡಿರ್ಲಿಲ್ಲ. ಪರಮಾತ್ಮ ಅಂತ ತಿಳ್ಕೊಳ್ಳೇ ಇದ್ದಾಗ ಅವನಿಗೆ ಆ ಎಲ್ಲ ಗೋಪಸ್ತ್ರೀಯರಿಗೆ ಸಂಸಾರದ ಕಟ್ಟುಗಳು ಬಿಚ್ಚಿ ಹೋಗಿದ್ದು ಹೇಗೆ ಅಂತ ಪರೀಕ್ಷಿತ ಕೇಳಿದ್ದ. ಆವಾಗ ಶುಕಾಚಾರ್ಯ ಉತ್ತರ ಕೊಟ್ಟಿದ್ರು. ಆ ಉತ್ತರವನ್ನ ಯಥಾವತ್ತಾಗಿ ತಗೋಬಾರ್ದು, ಅಲ್ಲಿದ್ದಂತೆ ತಗೊಳ್ಬಾರ್ದು, ಅದನ್ನ ಸೂಕ್ಷ್ಮವಾಗಿ ವಿಮರ್ಶೆ ಮಾಡಿ ತಗೊಳ್ಬೇಕು ಅಂತ ನಿನ್ನೆ ಹೇಳಿದ್ದೆ. ಆ ಪ್ರಕಾರ ಅಲ್ಲಿ ಉತ್ತರ ಬಂದಿರೋದೇನಂತ, ನೀವು ಭಗವಂತನಲ್ಲಿ ಪ್ರೇಮವನ್ನಾದ್ರೂ ಮಾಡಿ, ಭಕ್ತಿಯನ್ನಾದ್ರೂ ಮಾಡಿ, ದ್ವೇಷವನ್ನಾದ್ರೂ ಮಾಡಿ, ಕೋಪವನ್ನಾದ್ರೂ ಮಾಡಿ. ಶಿಶುಪಾಲ ಅಗಾಧವಾದಂತಹ ದ್ವೇಷವನ್ನು ಮಾಡಿ ಕೃಷ್ಣಮಯನೇ ಆಗಿ ಹೋಗ್ಬಿಟ್ಟ, ಕೊನೆಗೆ ಅವನು ಸದ್ಗತಿಯನ್ನು ಪಡೆದ ಅಂತ ವರ್ಣನೆ ಕೇಳ್ತೀವಿ. ಹಾಗೆ ದ್ವೇಷವನ್ನು ಮಾಡಿ ಅವನು ಸದ್ಗತಿಯನ್ನು ಪಡೆದ ಅಂತಿರುವಾಗ ಇವರು ಈ ಗೋಪಸ್ತ್ರೀಯರು ಅಬೋಧ ಆದಂತ ಶಾಸ್ತ್ರಾಧ್ಯಯನ ಮಾಡುವಂತಹ ಈ ಗೋಪಸ್ತ್ರೀಯರು ಪ್ರೇಮದಿಂದ ಅವನನ್ನು ಆರಾಧನೆ ಮಾಡಿದಾಗ ಅವನನ್ನ ಕೃಷ್ಣ ಪರಮಪುರುಷ ಅಂತ ತಿಳ್ಕೊಳ್ದಿದ್ರು ಕೂಡ ಅವನನ್ನ ಪ್ರೇಮಿಸಿದ್ದರಿಂದ ಅವರಿಗೆ ಸದ್ಗತಿ ಬಂತು ಅಂತ ಅಲ್ಲಿ ಶುಕಾಚಾರ್ಯ ಉತ್ತರ ಕೊಡ್ತಾರೆ. ಆದ್ರೆ ಅದನ್ನ ವಿಮರ್ಶೆ ಮಾಡಿ ಅಂತ ತಿಳ್ಕೊಳ್ಬೇಕಂದ್ರೆ, ದ್ವೇಷದಿಂದಾಗಲಿ ಕೋಪದಿಂದಾಗಲಿ ಭಗವಂತ ದೊರೆಯುವಂಥವನಲ್ಲ. ಅವನು ದೊರೆಯುವಂಥದ್ದು ಪರಿಪೂರ್ಣವಾದಂತಹ ಜ್ಞಾನ, ಭಕ್ತಿ ಮತ್ತು ವೈರಾಗ್ಯಗಳಿಗೆ ಮಾತ್ರವೇ. ಅವರೆಲ್ಲರೂ ಕೂಡ ಅವನನ್ನು ಪರಮಾತ್ಮ ಅಂತ ತಿಳ್ಕೊಂಡಿದ್ರು. ಅಲ್ಲೇ ಮುಂದೆ ಭಾಗವತದಲ್ಲಿ ಬರುವಂತಹ ಅನೇಕ ಶ್ಲೋಕಗಳು ಮತ್ತು ರುಕ್ಮಿಣೀಶದಲ್ಲಿ ಬರುವಂತಹ ಅನೇಕ ಶ್ಲೋಕಗಳು, ಇವೆಲ್ಲ ಶ್ಲೋಕಗಳನ್ನು ಪೂರ್ವಾಪರಗಳನ್ನು ವಿಚಾರ ಮಾಡಿ ನಾವು ಹೊಂದಿಸಿದರೆ ಅವರೆಲ್ಲರಿಗೂ ಕೂಡ ಅವನು ಪರಮಪುರುಷ ಅನ್ನುವಂಥ ಸ್ಪಷ್ಟವಾದ ಅರಿವಿತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಹಿಂದಿನೂ ಎಷ್ಟೋ ಬಾರಿ ಹೇಳಿದ್ದೆ, ನಿನ್ನೆ ಹೇಳಿದ್ದೆ, ಇವತ್ತು ಅದನ್ನು ನಾವು ಗಮನಿಸಬೇಕಾದ ಸಂಗತಿ ಅಂದ್ರೆ ಅವರೆಲ್ಲರೂ ಅಪ್ಸರೆಯರು, ದೊಡ್ಡ ಬ್ರಹ್ಮವಾದಿನಿಯರು, ಪರಿಪೂರ್ಣವಂತ ಜ್ಞಾನ ಇದ್ದವರು. ಹಾಗಾಗಿ ಅವರು ಕೃಷ್ಣನನ್ನು ಕೇವಲ ಒಬ್ಬ ಸುಂದರ ಪುರುಷ, ನಮ್ಗೆ ಆತ್ಮೀಯರಾಂಶ ಬಂಧು ಅಂತ ಹೀಗೆ ಭಾವಿಸಿದ್ದಿಲ್ಲ, ಪರಮಪುರುಷ ಅಂತಲೇ ಭಾವಿಸಿದ್ದೆ. ಹೀಗಿರೋದ್ರಿಂದ ಆ ಪ್ರಮೇಯಗಳೇನಿದೆ ಅದು ಈ ಗೋಪಿಗೀತ ಅನ್ನುವಂಥ ಈ ಸುಂದರವಾದಂತಹ ಒಂದು ಕಾವ್ಯದಲ್ಲಿ ಕೂಡ ಅದೆಲ್ಲ ಧ್ವನಿತವಾಗಿದೆ. ಮೊನ್ನೆ ದಿವಸ ನಾವು ಈ ನೆನಪು ಮಾಡ್ಕೊಂಡ್ವಿ, ತ್ರುಟಿ ಯುಗಾಯತೆ ತ್ವಾಮ ಪಶ್ಯತಾಂ ಅಂತ ನೆನಪು ಮಾಡ್ಕೊಂಡ್ವಿ. ಅದು ಈ 31ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಆ ಪ್ರಸಂಗ ಬಂದಿದೆ. ಅಟತಿ ಯದ್ಭವಾನ್ ಅಂಧಿಕಾನಂ ತ್ರುಟಿ ಯುಗಾಯತೆ ತ್ವಾಮ ಪಶ್ಯತಾಂ ಕುಟಿಲ ಕುಂತಲಂ ಶ್ರೀಮುಖಂ ಚತೆ ಜಡ ಉದೀಕ್ಷಿತಾಂ ಪಕ್ಷ್ಮ ಸುದೃಶಾಂ.
ಈ ಉಳಿದೆಲ್ಲ ಶ್ಲೋಕಗಳಿಗಿಂತ ಇದು ಉತ್ಪ್ರೇಕ್ಷ ಅಲಂಕಾರ ಇತ್ಯಾದಿಗಳಿಗೆ ವ್ಯಾಸರು ಬಳಕೆ ಮಾಡಿದಂಥ ಎಲ್ಲ ಅಲಂಕಾರಗಳಲ್ಲಿ ಇದು ಬಹಳ ಸುಂದರವಾದ ಅಲಂಕಾರ ಅಂತ ನನಗೆ ಮನಸ್ಸಿಗೆ ಅನಿಸಿದ್ದನ್ನು ಹೇಳ್ಬೇಕು ಅನಿಸುತ್ತೆ. ಕೃಷ್ಣನೇ, ನೀನು ಹಗಲು ಹೊತ್ತಿನೆಲ್ಲ ಕಾಡಿನಲ್ಲಿ ಓಡಾಡ್ತೀವಿ, ಸಂಚಾರ ಮಾಡ್ತೀವಿ. ನೀನು ಯಾವಾಗ ಬರ್ತೀವೋ ಅಂತ ನಾವು ಕಾಯ್ತಿರ್ತೇವೆ. ಪ್ರತಿಯೊಂದು ಕ್ಷಣವೂ ಕೂಡ ಶ್ರುತಿ ಅಂದ್ರೆ ಒಂದು ಸೂಕ್ಷ್ಮವಾದಂಥ ಕ್ಷಣ. ಆವತ್ತೊಂದು ದಿವಸ ಹೇಳಿದ್ದೆ, 100 ಕಮಲ ಪತ್ರಗಳನ್ನು ಹೀಗಿಟ್ಟು ಒಂದು ಸೂಜಿಯಿಂದ ಅದನ್ನ ಚುಚ್ಚಲಿಕ್ಕೆ ಎಷ್ಟು ಸಮಯ ಬೇಕಾಗ್ತದೆ? ಬಹಳ ಏನು ಸಮಯ ಬೇಕಾಗೋದಿಲ್ಲ. ಆ 100 ಕಮಲ ಪತ್ರಗಳನ್ನು ನೀವು ಕ್ಷಣಾರ್ಧದಲ್ಲಿ ಚುಚ್ಚಬಹುದು. ಅಂಥದ್ರಲ್ಲಿ ಒಂದು ಕಮಲವನ್ನು ಚುಚ್ಚಲಿಕ್ಕೆ ನಿಮ್ಗೆ ಎಷ್ಟು ಸೂಕ್ಷ್ಮವಾದ ಕ್ಷಣ ಬೇಕಲ್ಲ, ಅದಕ್ಕೆ ತ್ರುಟಿ ಅಂತ ಕರೀತಾರೆ. ಆ ಒಂದೊಂದು ತ್ರುಟಿಯೇ ನಮಗೊಂದು ಯುಗ ಆಗ್ತದೆ ಅಂತ ಗೋಪಸ್ತ್ರೀಯರು ತಮ್ಮ ಕಷ್ಟವನ್ನು ಹೇಳ್ಕೊಂಡ್ರು. ನೀನು ಯಾವಾಗ ಬರ್ತೀವ ಅಂತ ಕಾಯ್ತಾ ಕೂತಿರ್ತೇವೆ, ಒಂದೊಂದು ಕ್ಷಣವೂ ಒಂದೊಂದು ಯುಗದಂತೆ ನಮಗೆ ಭಾಸಮಾನವಾಗ್ತದೆ. ನೀನು ಸಾಯಂಕಾಲ ಬಂದ ಮೇಲೆ ದನಕರಗಳನ್ನು ಮೇಯಿಸಿ ಈ ಕಡೆ ಬರ್ತೀಯಲ್ಲ, ಬಂದ ಮೇಲೆ ನಿನ್ನನ್ನು ಮತ್ತೆ ನೋಡ್ಬೇಕು ಅಂತ ಅಂತೀವಿ. ಈ ಹಾಳಾದ ರೆಕ್ಕೆ ಇದೆಯಲ್ಲ, ಇದ್ರ ಮೇಲಿಂದ ಮೇಲೆ ಬಡಿದು ನಮ್ಮ ನೋಟಕ್ಕೆ ಅಡ್ಡಿ ಬರ್ತದೆ. ಈ ಕಣ್ಣಿಗೂ ಮತ್ತು ನಿನಗೂ ನಡುವೆ ಈ ರೆಕ್ಕೆ ಸೃಷ್ಟಿ ಮಾಡಿದ್ದಾನಲ್ಲ ಚತುರ್ಮುಖ ಬ್ರಹ್ಮ, ಅವನು ಮೂರ್ಖನಲ್ಲವೇ ಅಂತ ಅವರು ವ್ಯಾಸರಲ್ಲಿ ಉತ್ಪ್ರೇಕ್ಷ ಅಲಂಕಾರವನ್ನು ಬಳಕೆ ಮಾಡಿದ್ದಾರೆ. ಜಡಹ, ಈ ಚತುರ್ಮುಖ ಬ್ರಹ್ಮ ಹೇಳಿದ್ರೆ ನಾವು ಜಡ ಉದೀಕ್ಷತ, ನಾವು ನೋಡ್ತಾ ಇದ್ದೇವೆ. ಪಕ್ಷ್ಮಕೃತ, ಪಕ್ಷ್ಮ ಅಂದ್ರೆ ರೆಪ್ಪೆ, ಕಣ್ಣಿನ ರೆಪ್ಪೆಯನ್ನು ಸೃಷ್ಟಿ ಮಾಡಿದಂತಹ ಈ ಚತುರ್ಮುಖ ಬ್ರಹ್ಮ ಆತ ಮೂರ್ಖನೇ ಇದ್ದಿರಬೇಕು. ಯಾಕಂದ್ರೆ ಅದು ನಮ್ಮ ಸುಲಲಿತವಾದಂತಹ ನೋಟಕ್ಕೆ ಅಡಚಣೆ ಮಾಡ್ತಾ ಇದೆ ಅಂತ ಅವರು ಚತುರ್ಮುಖ ಬ್ರಹ್ಮನನ್ನು ಆ ಸಂದರ್ಭದಲ್ಲಿ ಬೈದರು. ಬ್ರಜವನೋಪಸಾಂ ವ್ಯಕ್ತಿರಂಗತೆ ಬ್ರಜನ ಹಂತೆಲಂ ವಿಶ್ವಮಂಗಲಂ. ಈ ಶ್ಲೋಕದಲ್ಲಿ ಕೂಡ ಅವನು ಭಗವಂತ ಅನ್ನೋದು ಅವ್ರಿಗೆ ಗೊತ್ತಿತ್ತು ಅಂತ ನಾವು ಗಮನಿಸಬೇಕಾದಂತ ಮತ್ತೊಂದು ಶ್ಲೋಕ. ವಿಶ್ವಕ್ಕೆ ಮಂಗಳ ಮಾಡುವ ಸಲುವಾಗಿ ನಿನ್ನ ಅವತಾರ ಆಗಿದೆ, ನಾವು ಬ್ರಜ ನಿವಾಸಿಗಳಾಗಿದ್ದೇವೆ. ಒಂದು ಮಾನಸಿಕವಾದಂತಹ ರೋಗದಿಂದ ನಾವು ಬಳಲ್ತಾ ಇದ್ದೇವೆ ನಿನ್ನನ್ನು ಕಳ್ಕೊಂಡು. ಹಾಗಿರುವಾಗ ಯಾವುದಾದ್ರೂ ಒಂದು ಔಷಧವನ್ನು ಕೊಟ್ಟು ನಮ್ಮನ್ನು ಕಾಪಾಡು ಅಂತ ಅವ್ರ ಕೃಷ್ಣನನ್ನು ಕೇಳ್ಕೊಂಡ್ರು. ಯಜಮನಾಚ ನಸ್ತೊಂಹತಾತ್ಮನ ಸ್ವಜನ ಹೃದೃಶಾಂ ಜನ್ನಿಶೂದನಂ. ಹೀಗೆ ಯಾವುದಾದ್ರೂ ಒಂದು ಔಷಧವನ್ನು ಕೊಟ್ಟು ನಮ್ಮನ್ನು ಕಾಪಾಡುವಂತ ಅವರು ಕೃಷ್ಣನನ್ನು ಕೇಳ್ಕೊಂಡ್ರು. ಹೀಗೆ ಇತಿ ಗೋಪ್ತಸ್ತ್ರಗಾಯಂತ್ಯ ಪ್ರಳಪಂತ್ಯಶ್ಚ ಚಿತ್ರದ ಗುರುದು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ. ಆ ಅಧ್ಯಾಯ ಮುಗಿದ ಬಳಿಕ 32ನೇ ಅಧ್ಯಾಯದ ಮೊದಲ ಶ್ಲೋಕ ಅಂದ್ರೆ ಆ ಗೋಪಸ್ತ್ರೀಯರು ವಿವಿಧ ವಿಧವಾಗಿ ಗಾಯನ ಮಾಡಿದರು. ತಮ್ಮ ಸಂಕಟಗಳನ್ನು ಬೇರೆ ಬೇರೆ ಅಲಂಕಾರಗಳಲ್ಲಿ ತೋಡ್ಕೊಂಡ್ರು. ಯಾರ್ಯಾರನ್ನೋ ಬೈದರು, ಯಾರ್ಯಾರನ್ನೋ ಹೊಗಳಿದರು. ಪ್ರಳಪಂತ್ಯಶ್ಚ ಚಿತ್ರದ, ವಿಚಿತ್ರವಾಗಿ ಅವರು ದುಃಖಪಟ್ಟು ರುರುಹು ಸುಸ್ವರಂ, ಬಹಳ ಜೋರಾಗಿ ರೋದನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ರೋದನ ಮಾಡಿ ಅವರು ಸಂಕಟಪಟ್ಟು ಒಂದ್ ಕಡೆ ಬಿದ್ದು ಬಿಟ್ರು ಅಂತ ಅಲ್ಲಿಗೆ ಆ ಶ್ಲೋಕ ನಾವು ನೋಡ್ತೀವಿ. ಅದರ ಬಳಿಕ ತಾಸಾಮಾವಿರಭೂತ್ ಸೌರಿ ಸ್ಮಯಮ. ಹಾ, ರಾಮಾಯಣ ತೋರಿಸಿದ್ರೆ ಹಾ, ಶ್ಲೋಕ ಯಾವ್ದು ನನಗೂ ನೆನಪಿಲ್ಲ. 17 ಶ್ಲೋಕಕ್ಕೆ ಕೆಲವೊಂದು ಕಡೆ ಸಪ್ತಜೀವನ ಅಂತ ಇದ್ದಿರ್ಬೇಕು. ರಾಮಾಯಣದ ಕಥೆಗೆ ಅದನ್ನು ಹೋಲಿಸ್ತಾರೆ. ಸಂಪಾತಿ ಪಕ್ಷ ಹೌದೌದು. ಹೌದೌದು. ಅದು ಒಮ್ಮೆ ಬಹಳ ಪ್ರಬಲವಾದಂತಹ ಅಹಂಕಾರದಿಂದ ಅವೆರಡೂ ಪಕ್ಷಿಗಳು, ಜಟಾಯು ಮತ್ತು ಸಂಪಾತಿ ಅಂತ ಹೇಳಿ, ಸಂಪಾತಿ ಅವೆರಡೂ ಸ್ಪರ್ಧೆ ಮಾಡಿ ಸೂರ್ಯನ ಕಡೆ ಹಾರ್ತವೆ. ಆ ಸೂರ್ಯನ ಪ್ರಖರವಾದಂತ ಶಾಖವನ್ನು ತಡೆಯಲಾಗಿದೆ, ಅದರ ರೆಕ್ಕೆಗಳು ಸುಟ್ಟು ಹೋಗ್ತಾವಂತೆ ಸಂಪಾತಿ ಪಕ್ಷಿ. ಆವಾಗ ಸಂಪಾತಿ ಪಕ್ಷಿ ಹೇಳ್ತದೆ, ನನಗೆ ರೆಕ್ಕೆಗಳಿಲ್ಲ ಇವತ್ತು, ಇಲ್ಲೇ ಇದ್ದಿದ್ರೆ ಆ ರಾವಣನನ್ನ ನಾನು ಸದೆ ಪಡೆದು ಸೀತೆಯನ್ನು ಹಿಡಿದು ಇಲ್ಲೇ ಸುರಕ್ಷಿತರನ್ನಾಗಿ ಇಟ್ಕೊಳ್ತಿದ್ದೆ ಅಂತ ಅದು ಆ ಸಂಪಾತಿ ಪಕ್ಷಿ ಈ ವಾನರರಿಗೆ ತನ್ನ ಕಥೆಯನ್ನು ಹೇಳ್ತದೆ. ವಾನರರು ಸೀತೆಯನ್ನು ಕಾಣದೆ ಆ ಸಮುದ್ರ ತೀರದಲ್ಲಿ ದುಃಖ ಪಡ್ತಿರ್ತಾರಲ್ಲ, ಆಗ ಅವರು ರಾಮನ ಕಥೆಯನ್ನ ಗಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಥೆಯನ್ನು ಕೇಳಿ ಅದಕ್ಕೆ ಆ ಸುಟ್ಟು ಹೋದಂತ ರೆಕ್ಕೆಗಳು ಮತ್ತೆ ಚಿಗುರಿದು ಅಂತ ರಾಮಾಯಣದಲ್ಲಿ ಬರುವಂತ ಕಥೆ. ಎರಡಕ್ಕೂ ಹೋಲಿಸ್ತಾರೆ. ಕೈಭಿರೀಡಿತಂ ತತ್ಪರ್ಯ ಇತಿ ಗೋಪ್ಯಸ್ತ್ರಗಾಯಂತಹ ಫಲಪಂಚಶ್ಚ ಚಿತ್ರದ ಗುರು ಸುಸ್ವರಂ ರಾಜನ್ ಕೃಷ್ಣ ದರ್ಶನ ಲಾಲಸಾಹ ತಾಸಾಮಾವಿರಭೂತ್ ಸೌರಿ ಸ್ಮಯಮಾನ ಮುಖಾಂಬುಜ ಸಾಕ್ಷಾನ್ ಮನ್ಮಥ ಮನ್ಮತಃ. ಅವರನ್ನ ಸಾಕಷ್ಟು ಹೊತ್ತು ಕಾಡಿಸಿದ್ದು ಪೀಡಿಸಿದ್ದೆಲ್ಲ ಆದ್ಮೇಲೆ ಅವರ ಅಹಂಕಾರವೆಲ್ಲ ನುಚ್ಚು ನೂರಾಗಿದೆ ಅಂತ ತನಗೆ ನಿಶ್ಚಿತ ಆದ್ಮೇಲೆ
ಸ್ವಯಂ ಮನ್ಮಥನೇ ಆದಂಥ, ಸಾಕ್ಷಾತ್ ಮನ್ಮಥಕ್ಕಿಂತಲೂ ಸುಂದರನಾದಂಥ ಕೃಷ್ಣ ಅವರ ಎದುರಿಗೆ ಅಲ್ಲಿ ಪ್ರತ್ಯಕ್ಷನಾದ ಅಂತ ನಾವು ಮತ್ತೊಂದು ಶ್ಲೋಕವನ್ನು ನೋಡ್ತೇವೆ. ಕೃಷ್ಣ ಅಲ್ಲಿ ಪ್ರತ್ಯಕ್ಷನಾದ ಮೇಲೆ ಅವ್ರು ಯಾರಿಗೂ ಕೂಡ ಅವನನ್ನು ಎಷ್ಟು ಹೊತ್ತು ನೋಡಿದ್ರು ಕೂಡ ಅವರ ಮನಸ್ಸಿನ ಒಂದು ಆಸೆ ಏನಿತ್ತು ಅದು ತಣಿಯಲೇ ಇಲ್ಲ. ಕೃಷ್ಣನವರು ತುಂಬಾ ಎಷ್ಟೋ ಹೊತ್ತು ಗಮನಿಸ್ತಾನೆ ಇದ್ರು. ಆವಾಗ ಅವರು ಒಂದು ಬಹಳ ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದ್ರು ಕೃಷ್ಣನಿಗೆ ಅವನ ಕೈ ಸಿಕ್ಕ ಮೇಲೆ. ಈ ಜಗತ್ತಿನಲ್ಲಿ ಈ ಜನ ಬೇರೆ ಬೇರೆ ಸ್ವಭಾವದವರಿದ್ದಾರೆ. ಕೆಲವರು ತಮ್ಮನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ ತಾವು ಪ್ರೀತಿಯನ್ನು ಸ್ವೀಕಾರ ಮಾಡಿ ಅಷ್ಟೇ ಪ್ರೀತಿಯನ್ನು ಹಂಚುತ್ತಾರೆ. ಮತ್ತೆ ಕೆಲವರು ನೀವು ನಮ್ಮನ್ನು ಪ್ರೀತಿಸಲಿ ಬಿಡ್ರಿ, ನೀವು ನಮ್ಮನ್ನು ದ್ವೇಷಿಸಿದ್ರು ಕೂಡ ಅವರನ್ನ ಪ್ರೀತಿಸ್ತಾರೆ. ಇಂಥವ್ರು ಕೆಲವರು ನಮ್ಮನ್ನು ಪ್ರೀತಿಸುವವರೇ ಇರಲಿ ಅಥವಾ ದ್ವೇಷಿಸುವವರೇ ಇರಲಿ, ಇಬ್ರು ಒಂದೇ ಥರ ಕಾಣ್ತಾರೆ. ಅವ್ರಿಗೂ ಪ್ರೀತಿ ಕೊಡೋದಿಲ್ಲ, ಇವರಿಗೂ ಪ್ರೀತಿ ಕೊಡೋದಿಲ್ಲ. ಹೀಗೆ ನಾನಾ ಥರದ ಜನರು, ಪ್ರೀತಿಸುವವರನ್ನು ಪ್ರೀತಿಸುವವರು ಕೆಲವರು, ದ್ವೇಷಿಸುವವರನ್ನು ಪ್ರೀತಿಸುವವರು ಕೆಲವರು, ಪ್ರೀತಿಸಿದವರನ್ನು ದ್ವೇಷಿಸಿದವರನ್ನು ಇಬ್ಬರನ್ನೂ ಪ್ರೀತಿಸದವರು, ಪ್ರೀತಿ ಮಾಡಿದವರು ಇನ್ನು ಕೆಲವರು. ಇದೆಲ್ಲ ಯಾಕೆ ಹೀಗೆ ಅಂತ ಅವರು ಆ ಗೋಪಸ್ತ್ರೀಯರು ಕೃಷ್ಣನನ್ನು ಕೇಳಿದರು. ಅವ್ರು ಕೇಳೋದು ಉದ್ದೇಶ ಏನಂತಂದ್ರೆ, ಇಷ್ಟೆಲ್ಲ ಕಷ್ಟಪಟ್ಟು ನಾವು ಪ್ರೀತಿ ಮಾಡ್ತಿದ್ದೀವಿ, ನೀನು ಮಾತ್ರ ನಮ್ಗೆ ಏನೂ ಪ್ರೀತಿಯನ್ನು ಕೊಡ್ತಾ ಇಲ್ಲಲ್ಲ ಅಂತ ಅವ್ರ ಒಳಗಿನ ದನಿಯಾಗಿತ್ತು. ಆಗ ಅವನು ಹೇಳಿದ, ಒಬ್ಬ ಬಡವ ಇರ್ತಾನೆ ಅಂತ ಕಲ್ಪಿಸ್ಕೊಳ್ಳಿ. ಆ ಬಡವನಿಗೆ ಬಹಳ ಕಾಲ ಬಡತನದ ಬೇಗ ಅನುಭವಿಸಿದ ಮೇಲೆ ಒಮ್ಮೆ ಸಂಪತ್ತು ಬಂದಿದೆ. ಆ ಸಂಪತ್ತನ್ನು ಅವನು ಯಾವುದೋ ಕಾರಣದಿಂದ ಅವನು ಕಳ್ಕೊಂಡ ಅಂತಾದಾಗ ಅವನಿಗೆ ಆ ಸಂಪತ್ತಿನ ಬೆಲೆ ಏನಂತ ಗೊತ್ತಾಗ್ತದೆ. ಹಾಗೆ ಇದೆಲ್ಲ ನಿಮ್ಮ ಪರಿಸ್ಥಿತಿ. ನೀವು ನನ್ನನ್ನು ಎಷ್ಟೋ ಕಾಲದಿಂದ ಸೇರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀರಿ, ಈಗ ನಾನು ಸಿಕ್ಕಿದ್ದೇನೆ, ನೀವು ದುರಹಂಕಾರದಿಂದ ಉನ್ಮತ್ತರಾದ್ರಿ, ನಿಮಗೆ ನಾನು ಮತ್ತೆ ಕಣ್ಮರೆಯಾದೆ. ನನ್ನ ಮಹತ್ವ ನಿಮಗೆ ಎಷ್ಟು ಅಂತ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ನಾನು, ನೀವು ಇಷ್ಟೆಲ್ಲ ಪ್ರೀತಿಸಿದ್ರು ಕೂಡ, ಇಷ್ಟೆಲ್ಲ ನನಗಾಗಿ ನೀವು ಹಾತೊರೆದ್ರು ಕೂಡ ನಾನು ನಿಮ್ಮ ಕಣ್ಣಿನಿಂದ ದೂರನಾಗಿದ್ದೆ. ವಾಸ್ತವಿಕವಾಗಿ ನಾನು ನಿಮ್ಮವನೇ ಆಗಿದ್ದೇನೆ, ನಿಮ್ಮ ಪ್ರಿಯತಮನೇ ಆಗಿದ್ದೇನೆ ಅಂತ ಅವರಿಗೆ ತನ್ನ ಪ್ರೇಮವನ್ನು ವ್ಯಕ್ತ ಮಾಡಿದ. ನೀವೆಲ್ಲರೂ ನನ್ನ ಸಲುವಾಗಿಯೇ ಲೋಕ ಮರ್ಯಾದೆಯನ್ನ, ಶಾಸ್ತ್ರ ಮರ್ಯಾದೆಯನ್ನ, ಸ್ವಜನ ಮರ್ಯಾದೆಯನ್ನ ಪರಿತ್ಯಾಗ ಮಾಡಿ ನನ್ನಲ್ಲಿಗೆ ಬಂದಿದ್ದೀರಿ. ಹೀಗೆ ನನ್ನಲ್ಲಿಗೆ ಬಂದಿರೋದ್ರಿಂದ ನಾನು ನಿಮ್ಮವನೇ ಆಗಿದ್ದೇನೆ, ನೀವು ಯಾವುದೇ ಶಂಕೆ ಪಡಬೇಕಾದಂಥ ಕಾರಣ ಇಲ್ಲ ಎಂಬುದಾಗಿ ಅವ್ರಿಗೆ ಹೇಳಿ, ನಿಮ್ಮ ಮನಸ್ಸಿನ ಅಪೇಕ್ಷೆ ಈಡೇರಲಿ ಅಂತ ಹೇಳಿದ. ಅಲ್ಲಿಗೆ 32ನೇ ಅಧ್ಯಾಯ ಮುಗಿದಿದೆ. ಅದಾದ ಬಳಿಕ 33ನೇ ಅಧ್ಯಾಯದಲ್ಲಿರುವಂಥದ್ದು ಮಹಾರಾಸ ಕ್ರೀಡೆ ಅಂತ. ಆ ಮಹಾರಾಸ ಕ್ರೀಡೆ ಅಂತಂದ್ರೆ, ರಾಸಕ್ರೀಡೆ ಅನ್ನುವ ಒಂದು ನರ್ತನಕ್ಕೆ ಭಾವಾರ್ಥ ದೀಪಿಕ ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಮಂಡಲಾಕಾರವಾಗಿ ನರ್ತಕರು ಮತ್ತು ನರ್ತಕಿಯರು ನರ್ತನ ಮಾಡೋದೇನಿದೆ ಅದಕ್ಕೆ ರಾಸಕ್ರೀಡೆ ಅಂತ ಅರ್ಥ ಮಾಡ್ತಾರೆ. ಹಲವು ಮಂದಿ ನರ್ತಕಿಯರ ಜೊತೆಗೆ ಒಬ್ಬ ನರ್ತಕ ಕುಣಿಯುವಂತ ನರ್ತನ ಇದೆ, ಅದನ್ನ ರಾಸಕ್ರೀಡೆ ಅಂತ ಕರೀತಾರೆ. ರಾಸಕ್ರೀಡಾ ಅಥವಾ ಹಲ್ಲಿ ಶಕ ಅಂತ ಮತ್ತೊಂದು ವಿಚಿತ್ರವಾದ ಹೆಸರು. ಕೃಷ್ಣ ಅಲ್ಲಿ ಅನಂತ ರೂಪಗಳನ್ನು ತಾಳಿದ್ದ ಅಂತ ಆಗ ಒಂದು ಕಥೆ ನಾವು ನೋಡ್ತೇವೆ. ಪ್ರತಿಯೊಬ್ಬ ಗೋಪಸ್ತ್ರೀಗೂ ಕೂಡ ನನ್ನ ಸಮೀಪವೇ ಕೃಷ್ಣ ಇದ್ದಾನೆ ಅಂತ ಭಾವಿಸುವಂತಾಗಿತ್ತು. ಸಾವಿರ ಗೋಪಸ್ತ್ರೀಯರಲ್ಲಿದ್ದರು. ಪ್ರತಿಯೊಬ್ಬರ ಹೆಗಲ ಮೇಲೂ ಕೂಡ ಕೃಷ್ಣ ಕೈ ಹಾಕಿದ್ದ. ಹಾಗಿರೋದ್ರಿಂದ ವೃತ್ತಾಕಾರವಾಗಿ ಅವರು ಇದ್ದುದರಿಂದ ಪ್ರತಿಯೊಬ್ಬ ಗೋಪಸ್ತ್ರೀಗೂ ಕೂಡ ನನ್ನ ಹತ್ರನೇ ಕೃಷ್ಣ ಇದ್ದಾನೆ ಅಂತ ಅನಿಸಿತ್ತು. ಆ ಭಗವಂತ ಆಡಿದಂತಹ ರಾಸಕ್ರೀಡೆಯ ಸೊಬಗನ್ನು ನೋಡೋದಕ್ಕಾಗಿ ಆಕಾಶದಲ್ಲಿ ಕೂಡ ಅನೇಕ ಜನ ದೇವಾನುದೇವತೆಗಳು ತಮ್ಮ ಪತ್ನಿಯರ ಜೊತೆಗೆ ಗಂಧರ್ವರು, ಅಪ್ಸರೆಯರು, ಸಿದ್ಧರು, ಚಾರಣದಲ್ಲಿ ಕೂಡ ಕೆಲವರು ವಿಮಾನದಲ್ಲಿ ಬಂದರು, ಕೆಲವರು ಪಕ್ಷಿಗಳಲ್ಲಿ ಬಂದರು, ಕೆಲವರು ಆಕಾಶದಲ್ಲಿ ಹಾಗೆ ಸಂಚಾರ ಮಾಡಿಕೊಂಡು ಬಂದರು. ಹೀಗೆಲ್ಲರೂ ಬಂದು ಆ ಕ್ರೀಡೆಯನ್ನು ಅವರು, ಆ ಭಗವಂತನ ಮಹಿಮೆಯನ್ನು ಅವರು ನೋಡಿದರು. ಪಾದ ವಿನ್ಯಾಸಕ್ಕೆ ಅನುಸಾರವಾಗಿ ವಿವಿಧವಾದಂತಹ ಭಂಗಿಗಳನ್ನ, ನೃತ್ಯದಲ್ಲಿ ತೋರಿಸುವಂಥ ಕೆಲವು ಭಂಗಿಗಳನ್ನ ಅವರು ತೋರಿಸಿಕೊಂಡು ಆ ನೃತ್ಯವನ್ನು ಮಾಡಿದರು ಅಂತ ನಾವು ರಾಸಕ್ರೀಡೆಯ ಕಥೆಯನ್ನು ನೋಡ್ತೇವೆ. ಪರೀಕ್ಷಿತನಿಗೆ ಶುಕಾಚಾರ್ಯ ಹೇಳಿದರು, ಆ ಗೋಪಿಯರ ಸೌಭಾಗ್ಯ ಏನಿತ್ತಲ್ಲ ಅದು ಲಕ್ಷ್ಮೀದೇವಿಯ ಸೌಭಾಗ್ಯಕ್ಕಿಂತ ಬಹಳ ದೊಡ್ಡದಾದದ್ದು. ಯಾಕಂದ್ರೆ ಲಕ್ಷ್ಮೀದೇವಿಗೆ ಯಾವಾಗಲೂ ಕೂಡ ಅವನನ್ನು ಆಲಂಬಿಸಿಕೊಂಡು ಅವನ ಸಮೀಪದಲ್ಲಿದ್ದರೂ ಕೂಡ ಇಂಥ ರಾಸಕ್ರೀಡೆ, ಇಂಥ ಒಂದು ದಿವ್ಯವಾದಂಥ ಸಂದರ್ಭದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಗಲಿಲ್ಲ. ಹಾಗಾಗಿ ಅವ್ರಿಗಿಂತ ಲಕ್ಷ್ಮೀದೇವಿಗಿಂತ ಈ ಗೋಪಸ್ತ್ರೀಯರು ಭಾಗ್ಯಶಾಲಿ ನೀರು ಅಂತ ಪರೀಕ್ಷಿತರು ಹೇಳಿದರು. ತತ್ವಾರ್ಥ ವಿಚಾರ ಮಾಡಿದರೆ
ಆ ಲಕ್ಷ್ಮೀದೇವಿ ಸಾನ್ನಿಧ್ಯ ಎಲ್ಲ ಗೋಪಸ್ತ್ರೀಯರಲ್ಲಿ ಇದ್ದಿದ್ದರಿಂದಲೇ ಅವರು ಕೃಷ್ಣನ ಸಹವಾಸ ಪಾತ್ರರಾದರು. ಇಲ್ಲದಿದ್ದು ಕೃಷ್ಣ ಅವರನ್ನ ಸಮೀಪಕ್ಕೆ ಕೂಡ ಸೇರಿಸ್ತಿರ್ಲಿಲ್ಲ. ನಿನ್ನೆ ಹೇಳಿದಂತ ಕಥೆ ಏನಿತ್ತಲ್ಲ, ಗೋಪಿ ವತ್ಸಾಪಹರಣ ಕಥೆ ಮತ್ತು ಆ ಮೌನ ಗೌರಿಯ ಕಥೆ ಅಲ್ಲಿ ಒಂದು ಸಣ್ಣ ಅಂಶವನ್ನು ಬಿಟ್ಟು ಹೋಗುತ್ತೆ. ಈ ಸಂದರ್ಭದಲ್ಲಿ ಆ ಅಂಶವನ್ನು ಮತ್ತೊಂದ್ಸರಿ ಗಮನಿಸಿದ್ರೆ ಅದು ನಮ್ಗೆ ಉಪಯುಕ್ತ ಆಗುವುದು. ಅವರೆಲ್ಲರೂ ಆ ಎಲ್ಲ ಗೋಪಸ್ತ್ರೀಯರು ಕೃಷ್ಣನ ಕುರಿತಾದಂತಹ ಕಾತ್ಯಾಯನಿ ವ್ರತವನ್ನು ಮಾಡಿದ್ರಿಂದ ಅವರಲ್ಲಿ ಇರುವಂತಹ ಎಲ್ಲ ದೋಷಗಳು ಪರಿಹರಿತ ಆಗಿ ಲಕ್ಷ್ಮೀದೇವಿಯ ಸನ್ನಿಧಾನದಲ್ಲಿ ಜಾಗೃತವಾಯಿತು. ಸನ್ನಿಧಾನ ಜಾಗೃತವಾಗಿದ್ದರಿಂದ ಅವರು ಕೃಷ್ಣನ ಪತ್ನಿಯರಾಗಲಿಕ್ಕೆ ಯೋಗ್ಯರಾದರು ಅಂತ ನಾವು ಕಥೆಯನ್ನು ನೋಡ್ತೀವಿ. ಹಾಗಿದ್ದರಿಂದ ಈ ಎಲ್ಲ ಗೋಪಸ್ತ್ರೀಯರು ಲಕ್ಷ್ಮೀದೇವಿಗಿಂತ ಭಾಗ್ಯಶಾಲಿ ಇರುವ ಒಂದು ಮಾತೇನಿದೆ ಅದು ಕೇವಲ ಉತ್ಪ್ರೇಕ್ಷೆಯ ಮಾತಷ್ಟೇ, ವಾಸ್ತವಿಕವಾಗಿ ಅದರ ಅರ್ಥ ಅದಕ್ಕಲ್ಲ. ಆವಾಗ ಪರೀಕ್ಷಿತ ರಾಜ ಒಂದು ಬಹಳ ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ. ನಿನ್ನೆ ಆ ಪ್ರಶ್ನೆಯನ್ನು ನಾವು ಮಾಡಿದ್ವಿ, ಪ್ರಶ್ನೆಯನ್ನು ಕೇಳ್ಕೊಂಡಿದ್ವಿ, ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಿಲ್ಲ. ಉತ್ತರ ಇನ್ನು ಮುಂದೆ ಬರುವುದಿದೆ ಅಂತ ಹೇಳಿದ್ದೆ. ಅದೇನು ಪ್ರಶ್ನೆ ಅಂದ್ರೆ, ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯೇತರಸ್ಯ ಅವತೀರ್ಣೋ ಹಿ ಭಗವಾನ್ ಅಂಶೇಂದ್ರ ಗಣೀಶ್ವರ. ಕೃಷ್ಣ ಹುಟ್ಟಿದ್ಯಾಕೆ, ಇಲ್ಲಿ ಮಾಡಿದ್ದೇನು ಅಂತ ಕೇಳಿದ ರಾಜ ಶುಕಾಚಾರ್ಯರನ್ನು. ಪರಿತ್ರಾಣಾಯ ಸಾಧೂನ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಯಾವಾಗ ಅಧರ್ಮ ತಲೆ ಎತ್ತುತ್ತದೋ, ಧರ್ಮ ವಿನಾಶ ಹೋಗ್ತದೋ, ಆವಾಗ ನಾನು ಅವತಾರ ಮಾಡ್ತೀನಿ, ಧರ್ಮವನ್ನು ಎತ್ತಿ ಹಿಡಿತೇನೆ ಮತ್ತು ಅಧರ್ಮವನ್ನು ತುಳಿತೇನೆ ಅಂತ ಅವನು ಹೇಳ್ಕೊತಾನಲ್ಲ. ಅವನು ಇಲ್ಲಿ ಏನ್ ಮಾಡಿದ ಆ ಪರೀಕ್ಷಿತ ರಾಜ ಕೇಳಿದ. ಯಾಕೆಂದ್ರೆ ಸಕಥಂ ಧರ್ಮಸೇತು ನಾವು ವಕ್ತಾ ಕರ್ತಾಭಿರಕ್ಷಿತ. ಧರ್ಮಶಾಸ್ತ್ರಕ್ಕೆ ಅವನು ನಿರ್ಣಾಯಕ, ಧರ್ಮಶಾಸ್ತ್ರಕ್ಕೆ ಅವನೇ ರಚಯಿತ, ಅವನು ಧರ್ಮಶಾಸ್ತ್ರವನ್ನು ಆಚರಣೆ ಮಾಡಿ ತೋರಿಸಬೇಕಾದವನು. ಪ್ರತೀಪಮಾಚರಣ ಬ್ರಹ್ಮ ಪರದಾರಾಭಿಮರ್ಶನಂ. ಪರಸ್ತ್ರೀಯರನ್ನ ಅವನು ಸಂಪರ್ಕಿಸಿದನಲ್ಲ, ಪರಸ್ತ್ರೀಯ ಜೊತೆ ಅವನು ವಿಲಾಸ ಮಾಡಿದಲ್ಲ, ಇದು ಹೇಗೆ ಸರಿ ಅಂತ ಆ ಪರೀಕ್ಷಿತರಾದ ಪ್ರಶ್ನೆ ಮಾಡಿದ. ನಿನ್ನೆ ನಾನು ಹೇಳಿದಂತ ಆ ಅಂಶವನ್ನು ಇನ್ನೊಂದ್ಸರಿ ನಾವು ನೋಡಬೇಕು. ಏನಂದ್ರೆ ಅವನ ಜೊತೆ ಆ ಬೃಂದಾವನದಲ್ಲಿ ವಿಹಾರ ಮಾಡಿದಂಥ ಸ್ತ್ರೀಯರಿದ್ರಲ್ಲ ಮತ್ತು ಈ ರಾಸಕ್ರೀಡೆಯಲ್ಲಿ ಪಾಲ್ಗೊಂಡ ಸ್ತ್ರೀಯರಿದ್ರಲ್ಲ, ಸಾವಿರ ಜನ ಸ್ತ್ರೀಯರಿದ್ರು ಅಂತ ನೋಡಿದ್ವಿ. ಇವರೆಲ್ಲರೂ ಕೂಡ ಒಂದೇ ವರ್ಗದವರಾಗಿರ್ಲಿಲ್ಲ. ಕೆಲವರು ಅವನನ್ನು ಮದುವೆ ಆದವರಾಗಿದ್ರು, ಕಾತ್ಯಾಯನಿ ವ್ರತವನ್ನು ಮಾಡಿ ಅವನಿಗಿಂತ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದು ಅವನನ್ನು ಮದುವೆ ಆದವರಾಗಿದ್ರು. ಇನ್ನು ಕೆಲವರು ಬೇರೆಯವರ ಪತ್ನಿಯರಾಗಿದ್ರು, ಅವರು ಕೂಡ ರಾಸಕ್ರೀಡೆಯಲ್ಲಿ ಪಾಲ್ಗೊಂಡು ಕೃಷ್ಣನ ಅಂಗಸಂಗವನ್ನು ಪಡೆದ್ರು ಅಂತ ನಾವು ಕಥೆ ನೋಡ್ತೀವಿ. ಅವರೆಲ್ಲ ಪರಸ್ತ್ರೀಯರಾದ್ರಲ್ಲ. ನೀನು ಅವನು 16,000 ಜನ ಬೇಕಾದ್ರೆ ಮದುವೆ ಆಗಲಿ, ಲಕ್ಷ ಜನರಿಂದ ಬೇಕಾದ್ರೆ ಮದುವೆ ಆಗಲಿ, ತನ್ನವರನ್ನು ಮದುವೆ ಆಗಲಿ, ಪರಸ್ತ್ರೀಯರನ್ನು ಅವನು ಯಾಕೆ ಮುಟ್ಟಿದ? ಅದು ಅಂಥವನಿಗೆ ಬೇರೆ ಯಾರೋ ಮಾಡಿದ್ರೆ, ಬೇರೆ ಯಾರೋ ಒಬ್ಬ ಸ್ವಾಮಿಯೋ ಮಠಾಧಿಪತಿಯೋ ಮಾಡಿದ್ರೆ ಅದೇ ಆಶ್ಚರ್ಯ ಸಂಗತಿ ಎಲ್ಲ ಅವ್ರನ್ನ ಕೇಳೋದು ಇಲ್ಲ. ಯಾಕಂದ್ರೆ ಅವರು ಧರ್ಮವನ್ನು ಎತ್ತಿ ಹಿಡಲಿಕ್ಕಾಗಿ ಅವತಾರ ಮಾಡಿದವರಲ್ಲ. ಕೃಷ್ಣ ಧರ್ಮವನ್ನು ಎತ್ತಿ ಹಿಡಲಿಕ್ಕಾಗಿ ಅವತಾರ ಮಾಡಿದವನು, ಅವನಿಗೆ ಯಾಕೆ ಮಾಡಿದ ಅಂತ ಆ ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದ. ನಮ್ಮ ಸಂಶಯವನ್ನು ಪರಿಹಾರ ಮಾಡಿ ಅಂತ ಅವನು ಶುಕಾಚಾರ್ಯರನ್ನು ಪ್ರಶ್ನೆ ಮಾಡಿದ. ಗೊತ್ತಿದ್ದಿರಬೇಕು ಪರೀಕ್ಷಿತ ರಾಜನಿಗೂ ಅದ್ರ ಉತ್ತರ ಇಲ್ಲ. ಅರ್ಜುನ ಕೃಷ್ಣನ ಯಾಕೆ ಕೇಳಿದೆ, ಸಿಟ್ಟೋ ಪ್ರಶ್ನೆಯಲ್ಲಿ ಕೇಳಿದ. ಆ ಯುದ್ಧದ ಸಂದರ್ಭದಲ್ಲಿ ಅವನಿಗೂ ಗೊತ್ತಿದ್ದಿರಬೇಕು, ಸ್ವಲ್ಪ ಮಟ್ಟಿಗೆ ಮೋಹಕ್ಕೆ ಒಯ್ದಿದ್ದಿರಬೇಕು ಅಂತ ನಮ್ಮಂಥವ್ರು ಎಲ್ಲರಿಗೂ ಕೂಡ ಮುಂದೆ ಬರುವಂತ ಅರ್ಧ ಓದಂತ, ಪೂರ್ಣ ಓದಿದ್ರು ಸರಿಯಾಗಿ ತಿಳಿದೇ ಇದ್ದಂಥ, ಓದಲಿಕ್ಕೆ ಹೋಗದೆ ಅದನ್ನು ಅನುವಾದಗಳನ್ನು ಮಾತ್ರ ಓದಿರುವಂಥ ಬುದ್ಧಿಜೀವಿಗಳು, ಅರೆ ಬುದ್ಧಿಜೀವಿಗಳು, ಬುದ್ಧಿ ಇಲ್ಲದ ಜೀವಿಗಳು ಎಲ್ಲರೂ ಕೂಡ ಇದನ್ನು ಪ್ರಶ್ನೆ ಮಾಡ್ತಾರೆ. ನಾಳೆ ಅವ್ರಿಗೆಲ್ಲರಿಗೂ ಉತ್ತರ ಬೇಕು ಅಂತ ಆ ಪರೀಕ್ಷಿತ ರಾಜನಿಗೆ ಅನಿಸಿರ್ಬೇಕು. ಹಾಗಾಗಿ ಅವನು ಪ್ರಶ್ನೆ ಮಾಡಿದ. ಅದಕ್ಕೆ ಶುಕ ಹೇಳಿದ್ರು, ನಾವು ಎಲ್ಲವನ್ನೂ ಕೂಡ ಒಂದೇ ಮಾನದಿಂದ ಅಳಿಬಾರದು. ಇಂದ್ರ, ಸೂರ್ಯ, ಚಂದ್ರ ಮೊದಲಾದವರು ಮಹಾಪ್ರಭಾವಶಾಲಿಗಳಾದವರು, ದೊಡ್ಡ ದೊಡ್ಡ ಧರ್ಮ ಕಾರ್ಯಗಳನ್ನು ಮಾಡಿದವರು, ಕೆಲವು ಸರಿ ಇಂಥ ಅಕ್ರಮವನ್ನು ಮಾಡಿದ್ದು, ಉತ್ಕ್ರಮವನ್ನು ಮಾಡಿದ್ದು ನಾವು ಇದೇ ಹರಿವಂಶದಲ್ಲಿ, ಮಹಾಭಾರತದಲ್ಲಿ ಬೇರೆ ಬೇರೆ ಕಡೆ ನೋಡ್ತೇವೆ. ಅವರಿಗೆ ಅದರಿಂದ ಬಹಳ ದೊಡ್ಡ ಹಾನಿಯೂ ಆಗೋದಿಲ್ಲ. ಇಂದ್ರನಿಗೆ ಅವನು ಅಹಲ್ಯೆಯೊಂದಿಗೆ ಅಕ್ರಮ ಮಾಡಿದ, ಚಂದ್ರ ಚಾರೆಯೊಂದಿಗೆ ಅಕ್ರಮ ಮಾಡಿದ. ಅವರಿಗೆ ಎಷ್ಟು ದೊಡ್ಡ ಹಾನಿ ಆಯಿತು? ಬಹಳ ದೊಡ್ಡ ಹಾನಿಯೇನೂ ಆಗಲಿಲ್ಲ. ಚಂದ್ರನಿಗೆ ಕುಷ್ಠರೋಗ ಬಂತು ಅಂತಿದೆ. ಆಗ ಬಂದಂತ ಕುಷ್ಠರೋಗವನ್ನು ಅವನು ತನ್ನ ತಂದೆ ಆದಂತಹ ಅತ್ರಿಯ ಮುನಿಯ ಅನುಗ್ರಹದಿಂದ ಕಳ್ಕೊಂಡು ಬಿಟ್ಟ. ಅದೇನು ಹಿಂದೆ ಹೇಳಿದ್ವಿ, ಅವರು ತಮ್ಮ ಯೋಗ್ಯತೆಗೆ ಮೀರಿ ಪುಣ್ಯವನ್ನು ಮಾಡಿದಾಗ ಕೃಷ್ಣ ಅವರ ತುಂಬಿದ ಕೊಡವನ್ನ ಮೀರಿ ಆ ಪುಣ್ಯ ಸಂಗ್ರಹ ಏನಾಗಿರ್ತದಲ್ಲ ಅದನ್ನು ಕಳೆದು ಅವರನ್ನು ಯಥಾವತ್ತು ನೀ ಎಲ್ಲಿದ್ದೇ ಅಲ್ಲೇ ಇರುವ, ನಿನ್ನ ಯೋಗ್ಯತೆಯನ್ನು ಮೀರಿ ಹೋಗಬೇಡ, ನಿನ್ನ ಎಲ್ಲೆಯನ್ನು ಮೀರಿ ಹೋಗಬೇಡ ಅಂತ ಅವ್ರಿಗೆ ತಿಳಿಸೋದಕ್ಕಾಗಿ ಇಂಥ ಅಕ್ರಮಗಳನ್ನು ಕೆಲವು ಸಲ ಅವ್ರ ಕಡೆಯಿಂದ ಮಾಡಿಸ್ತಾನೆ. ಎಲ್ಲ ಪುರಾಣಗಳನ್ನ ನಾವು ಗಮನಿಸಬೇಕು. ಇವು ಪುರಾಣಗಳು ಸತ್ಯ ಅನ್ನಲಿಕ್ಕೆ ಇವೆಲ್ಲ ಇಷ್ಟು ಕೆಲವು ಘಟನೆಗಳೇ ನಮ್ಗೆ ಆಧಾರ ಸಾಕು. ವೇದವ್ಯಾಸರು ಇವರೆಲ್ಲ ಮಾಡಿದಂಥ ಮಹಾ ಕಾರ್ಯಗಳನ್ನಷ್ಟೇ ವರ್ಣನೆ ಮಾಡಲಿಲ್ಲ. ಇಂಥವು ಕೆಲವು ನಮ್ಮ ದೃಷ್ಟಿಯಲ್ಲಿ ಅಶ್ಲೀಲ ಅಂತವಂಥವು,
ನಮ್ಮ ದೃಷ್ಟಿಯಲ್ಲಿ ಧರ್ಮಬಾಹಿರ ಅನಿಸುವಂಥ ಕಾರ್ಯಗಳನ್ನು ಅವರು ವರ್ಣನೆ ಮಾಡಿದರು. ಇದನ್ನೆಲ್ಲ ಮುಚ್ಚಿಟ್ಟದ್ದಂತ ಬರಿಬೋದಿತ್ತು ವೇದವ್ಯಾಸರು, ಬರಲಿಲ್ಲ. ತಾನೇನು ಮಾಡಿದೆ, ತನ್ನ ಬಗ್ಗೆನೂ ಅವ್ರು ಬರ್ಕೊಂಡ್ರು. ತನ್ನ ಮಗನಾದಂಥ ಶುಕಾಚಾರ್ಯನು ವೈರಾಗ್ಯ ಅಂತದ್ದು, ನನ್ನನ್ನು ನೋಡಿ ಅಪ್ಸರೆಯರು ಸಂಕೋಚ ಪಟ್ಟರು, ನನ್ನ ಬೇರೆಯುವಂತಹ ಶುಕಾಚಾರ್ಯ ನೋಡಿ ಅವ್ರು ಸಂಕೋಚ ಪಡಲಿಲ್ಲ ಅಂತ ವರ್ಣನೆ ಮಾಡಿದರು. ತನ್ನ ಮನಸ್ಸು ಚಂಚಲ ಆಗಿ ಘೃತಾಸಿ ಅನ್ನುವಂಥ ಅಪ್ಸರೆಯನ್ನು ನೋಡಿ ಚಂಚಲ ಆಗಿ ಮುಂದೆ ಶುಕಾಚಾರ್ಯ ಹುಟ್ಟಿದ್ದನ್ನು ಅವರು ವರ್ಣನೆ ಮಾಡಿದರು. ಅದ್ರ ಅಂತರಾರ್ಥ ಏನೇ ಇರಲಿ ಅಂತ ಯಾರ್ಯಾರಿಗೆ ಏನೇನಾಯ್ತು ಅಂದ್ರೆ ಎಲ್ಲವನ್ನೂ ಅವರು ವರ್ಣನೆ ಮಾಡಿದರು. ಯಾವುದನ್ನು ಮುಚ್ಚಿಡಲಿಲ್ಲ ಅವರು. ಯಾರ ಮನಸ್ಸಿನಲ್ಲಿ ಏನಿತ್ತು, ಯಾರ ಮನಸ್ಸು ಹೇಗೆ ಚಂಚಲ ಆಯಿತು, ಯಾರ ಮನಸ್ಸಿನಲ್ಲಿ ವೈರಾಗ್ಯ ಇತ್ತು, ಎಲ್ಲವೂ ಅವರಿಗೆ ಗೋಚರಣೆ. ಹೀಗೆ ಅವರೆಲ್ಲನೂ ವರ್ಣನೆ ಮಾಡಿದರು ಈ ಕಾವ್ಯಗಳಲ್ಲಿ. ಅದು ಯಾಕಾಗಿ ಆ ಮಹಾಪುರುಷರು ಅದನ್ನು ಮಾಡ್ತಾರೆ? ಕೆಲವು ಕಡೆ ಅವ್ರು ಇಂಥ ಅಕ್ರಮಗಳನ್ನು ಮಾಡಿದ್ರು ಕೂಡ ಅವರ ಮಿತಿಮೀರಿದಂಥ ಪುಣ್ಯ ಸಂಗ್ರಹ ಏನಿರ್ತದೆ ಅದು ಸಮ ಆಗುವುದಕ್ಕಾಗಿ ಅವರು ಮಾಡಿರ್ತಾರೆ. ಅಗ್ನಿ ಸರ್ವಭಕ್ಷಕ ಹೌದು, ಅವನು ಪವಿತ್ರವಾದಂಥ ವಸ್ತುಗಳನ್ನು ಸುಡ್ತಾನೆ. ಅಪವಿತ್ರವಾದಂಥ ವಸ್ತುಗಳನ್ನು ನೀವು ಅವನು ತಗೊಂಡು ಹಾಕಿದರೆ ಅವುಗಳನ್ನು ಸುಟ್ಟು ಹಾಕ್ತಾನೆ. ಹಾಗಾಗಿ ಅಗ್ನಿಗೆ ಏನಾದರೂ ಅದ್ರ ಸಂಪರ್ಕ ಆಗ್ತದೇನು? ವಾಯು ಕಲಸಿನ ಮೇಲೂ ಬೀಸ್ತದೆ, ಸುಗಂಧವುಳ್ಳಂಥ ಪದಾರ್ಥದ ಮೇಲೂ ಬೀಸ್ತದೆ. ಆದರೆ ಬೀಸುವಂತಹ ಗಾಳಿಗೆ ಏನಾದರೂ ಅದರ ದೋಷ ಇದೆಯಾ? ಏನೂ ಇಲ್ಲ. ಹಾಗೆ ಈ ಎಲ್ಲ ದೇವತೆಗಳಿಗೆ, ಮಹಾತ್ಮರಾದವರಿಗೆ ಅದರ ಸೋಂಕು ತಟ್ಟೋದಿಲ್ಲ. ತಟ್ಟೋದೇನಿದ್ರು ನಮ್ಮಂಥ ಅಲ್ಪಾತ್ಮರಾದವರಿಗೆ ಅಂತ ಶುಕ ಅದರ ಘಟನೆಯನ್ನು, ಅದರ ಮರ್ಮವನ್ನು ವಿವರಿಸಿ ಹೇಳಿದೆ. ಇಂದ್ರಿಯಗಳ ಮೇಲೆ ಹತೋಟಿ ಇರುವಂತಹ ನಾವು ಸಾಮಾನ್ಯ ಜನರೇನಿದ್ದೇವಲ್ಲ, ಕೆಲವು ಸರಿ ನಾವು ಕೃಷ್ಣ ಮಾಡಿದಂಥ ಇಂಥವನ್ನ ಮಾಡ್ಲಿಕ್ಕೆ ಹೋಗ್ಬಿಡಬಾರ್ದು. ಹಾಗೆ ಮಾಡಿಬಿಟ್ರೆ ನಾವು ಹಾಳಾಗಿ ಹೋಗ್ತೇವೆ ಅಷ್ಟೇ. ಯಾಕೆ ಅಂತಂದ್ರೆ ಈಶ್ವರನ ವಚಸ್ಸತ್ಯಂ ತಥೈವ ಆಚರಿತಂ ಪಠಿತ. ಮಹಾತ್ಮರಾದವರು ಮಾಡಿದ್ದು ಅವ್ರ ಮಾತೆಲ್ಲವೂ ಸತ್ಯ ಆಗಿರ್ತದೆ. ಅವ್ರು ನಡ್ಕೊಂಡಿದ್ದು ಕೆಲವು ಸರಿ ಸತ್ಯ ಆಗಿರ್ತದೆ, ಕೆಲವು ಸರಿ ಇಂಥ ಭ್ರಾಮಕವಾಗಿರ್ತದೆ. ಅವ್ರ ಮಾತನ್ನಷ್ಟೇ ತಗೋಬೇಕು ನಾವು, ಅವರ ಆಚರಣೆಯನ್ನು ಎಲ್ಲರನ್ನೂ ತಗೊಳ್ಬಾರ್ದು. ಹಾಗಾಗಿ ರಾಮ ನಡೆದಂತೆ ನಡಿ, ಕೃಷ್ಣ ನುಡಿದಂತೆ ನುಡಿದಂತೆ ನಡೆ ಅಂತ ನಾವು ಒಂದು ಲೋಕದ ನಾನುಡಿ ಅಂತ ಹೇಳ್ತೀವಿ. ರಾಮ ನಡ್ಕೊಂಡಿದ್ದೆಲ್ಲವೂ ಸರಿಯಾಗಿರ್ತೀನಿ, ಹಾಗೆ ನಡ್ಕೋ, ತೊಂದರೆ ಇಲ್ಲ. ಆದ್ರೆ ಕೃಷ್ಣ ನಡೆದಂತೆ ನಡಿಲಿಕ್ಕೆ ಹೋದ್ರೆ ಬರೇ ರಾಸ ವಿಹಾರ ಅಷ್ಟೇ ಅಲ್ಲ, ಅವನು ದೊಡ್ಡ ದೊಡ್ಡ ಬಕಾಸುರ ಮೊದಲಾದವ್ರನ್ನ ಕೊಂದ, ಅವೆಲ್ಲ ನಮ್ಗೆ ಸಾಧ್ಯವೇ? ಹೀಗೆ ಈಶಾವಾಸ್ಯೋಪನಿಷತ್ತು ಕೂಡ ಹೇಳೋದೇನೆಂದ್ರೆ, ಯಾನ್ಯನವಜ್ಜಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ. ಗುರು ಶಿಷ್ಯನಿಗೆ ಉಪದೇಶ ಮಾಡಿ ಅವನನ್ನು ಗುರುಕುಲದಿಂದ ಕಳಿಸುವಾಗ ನಾವು ಮಾಡಿದ್ದೆಲ್ಲವನ್ನು ನೀನು ಅನುಸರಣೆ ಮಾಡಬೇಕು ಅನ್ನೋದು ಸರಿ, ಆದ್ರೆ ನಮ್ಮ ಆಚರಣೆಗಳನ್ನು ಕೂಡ ನೀನು ದುರ್ಜನಿಟ್ಟು ಪರೀಕ್ಷೆ ಮಾಡುವ. ಯಾವ ಸರಿಯಾಗಿದೆಯೋ ಅವನ್ನು ಮಾತ್ರ ಆಚರಣೆ ಮಾಡುವ, ಸರಿಯಾಗಿಲ್ಲದೇ ಇದ್ದದನ್ನ ಧರ್ಮ ಬಾಹಿರವಾದದ್ದನ್ನು ನೀನು ಆಚರಣೆ ಮಾಡಬೇಡ ಅಂತ ಆ ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡೋದಿದೆ. ಹಾಗೆ ಮಹಾತ್ಮರಾದವರು ಮಾಡಿದ ಆಚರಣೆಗಳು ಏನಿರ್ತಾವಲ್ಲ ಅವನ್ನ ನಾವು ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಕೆಲವನ್ನು ಮಾತ್ರ ಆಚರಣೆಗೆ ತರಬೇಕು ಅಂತ ನಾವು ಆ ಕಥೆಯನ್ನು ನೋಡ್ತೀವಿ. ಹೀಗೆ ಇದು ಮಹಾತ್ಮರಾದವ್ರ ಕಥೆ. ಇವರೆಲ್ಲರಿಗೂ ಸೃಷ್ಟಿಕರ್ತನಾದಂಥ ಭಗವಂತ ಏನಿದ್ದಾನಲ್ಲ, ಅವನು ಯಾವುದೇ ಪಾಪ ಬಂಧನಕ್ಕೆ ಒಳಗಾಗದವನು. ನಮಗೆಲ್ಲರಿಗೂ ಕೂಡ ಒಂದು ಕರ್ಮದ ಬಂಧನ ಇದೆ. ಇಂಥ ಕರ್ಮವನ್ನು ಮಾಡಿದ್ರೆ ಇಂಥ ಫಲ, ಇಂಥ ಪುಣ್ಯವನ್ನು ಮಾಡಿದ್ರೆ ಇಂಥ ಸ್ವರ್ಗ ಅಂತ ಈಗೆಲ್ಲ ನಮಗೊಂದು ನಿಯಮ ಇದೆ. ಕೆಲವು ಮಟ್ಟಿಗೆ ದೇವತೆಗಳಿಗೂ ಕೂಡ ಕೆಲವು ನಿಯಮಗಳಿವೆ. ಆದ್ರೆ ಭಗವಂತನು ನಿತ್ಯ ಮುಕ್ತನಾದವನು, ಸಂಸಾರದ ಬಂಧನಕ್ಕೆ ಎಂದೂ ಒಳಪಡದವನು. ಹೀಗಿರುವಾಗ ಅವನಿಗೆ ಈ ಯಾವ ನಿಯಮಗಳು ಕೂಡ ಇಲ್ಲ. ನಿಮ್ಗೆ ಸಂದೇಹ ಇದ್ರೆ ಕೃಷ್ಣನ ಭಗವಂತನ ಅವತಾರ ಅಂತ ಒಪ್ಪದೇ ಇದ್ರಾಯ್ತು. ಒಪ್ಪಲೇಬೇಕು ಅಂತ ನಿಮ್ಗೆ ಯಾರು ಈಗ ಬಲವಂತ ಮಾಡಿದ್ದಾರೆ? ಇದು ನನ್ನ ಮಾತಷ್ಟೇ, ಶುಕಾಚಾರ್ಯನೇನು ಹೇಳಲಿಲ್ಲ. ಕೃಷ್ಣನ ಭಗವಂತ ಒಂದು ಒಪ್ಪಿದ ಮೇಲೆ ಅವನು ಕರ್ಮಬಂಧನದಿಂದ ರಹಿತನಾದವನು, ಅವನಿಗೆ ಯಾವ ದೋಷಗಳು ಕೂಡ ಇಲ್ಲ. ಅವರು ಹಾಗೆ ಅಪೇಕ್ಷೆ ಪಟ್ಟಿದ್ರು, ಹಾಗಾಗಿ ಅವನು ಅವರನ್ನು ಸ್ವೀಕಾರ ಮಾಡಿದ ಅಷ್ಟೇ. ಮೇಲಾಗಿ ಅವರೆಲ್ಲ ಯಾರು? ಅಪ್ಸರೆಯರೇ. ಹಿಂದೊಂದು ನಿಯಮ ಹೇಳಿದ್ದೆ, ಉಳಿದ ಸ್ತ್ರೀಯರಿಗೆ ನಿಯಮ ಬೇರೆ, ಅಪ್ಸರ ಸ್ತ್ರೀಯರಿಗೆ ನಿಯಮ ಬೇರೆ ಅಂತೇಳಿ. ಅಪ್ಸರ ಸ್ತ್ರೀಯರಿಗಿರುವ ನಿಯಮಕ್ಕನುಸಾರವಾಗಿ ಅವರು ಅವನನ್ನು ಅಪೇಕ್ಷೆ ಪಟ್ಟಿದ್ರು. ಅವ್ರು ಬೇರೆಯವ್ರನ್ನ ಮದುವೆ ಆಗಿದ್ರು ಕೂಡ ಅವರೆಲ್ಲ ಮದುವೆ ಆದವ್ರು ಯಾರು ಅಂದ್ರೆ ಅವರೆಲ್ಲ ಗಂಧರ್ವರೇ, ದೇವತೆಗಳೇ. ಅವ್ರಿಗಿರುವಂಥ ನಿಯಮ ಹಾಗೆ. ಅದು ನೀವು ಬಹಳ ಬಹಳ ನಿಬದ್ಧವಾದಂಥ ನಿಯಮ ಅವ್ರಿಗೇನಿಲ್ಲ. ಹಾಗಿರೋದ್ರಿಂದ ಅಪ್ಸರ ಸ್ತ್ರೀಯರು ಅವನನ್ನೇ ಅಪೇಕ್ಷೆ ಪಟ್ಟು ಈ ಭೂಲೋಕದಲ್ಲಿ ಅವತರಿಸಿ ಬಂದಿದ್ದರಿಂದ ಅವರನ್ನು ಅವನು ಸ್ವೀಕಾರ ಮಾಡಿದ. ನಮ್ಗೆ ನೆನಪಿರ್ಬೇಕು, ಆ ಬ್ರಾಹ್ಮಣ ಸ್ತ್ರೀಯರು ತಮ್ಮ ಪತಿಗಳನ್ನು ಬಿಟ್ಟು ಅಲ್ಲಿ ಬಂದಾಗ ಅವನವರನ್ನು ಸ್ವೀಕಾರ ಮಾಡಲಿಲ್ಲ. ನೀವು ಹೋಗಿ ಈಗ ಯಜ್ಞವನ್ನು ಮುಂದುವರಿಸಿ ಮುಂದೊಂದು ಕಾಲದಲ್ಲಿ ನಿಮಗೆ ನಾನು ಸಿಗ್ತೇನೆ ಮೋಕ್ಷದಲ್ಲಿ ಅಂತ ಹೇಳಿದ. ಅವರು ಅದೇ ಉದ್ದೇಶದಿಂದ ಬಂದಿದ್ದು, ಕೃಷ್ಣನಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೋಬೇಕು ಅಂತ. ಆದ ಕೃಷ್ಣ ಅವರನ್ನು ಸಮರ್ಪಣೆ ಮಾಡ್ಕೊಳ್ಳಿಲ್ಲ. ಅವನ ಸಮಸ್ಥಿತಿಯನ್ನ, ಅವನ ವಿವೇಕವನ್ನ, ಯಾರ ಕಡೆಯಿಂದ ಏನು ಸ್ವೀಕಾರ ಮಾಡಬೇಕು ಅಂತ ಅವನಿಗಿದ್ದಂಥ ಪ್ರಜ್ಞೆಯನ್ನು ತೋರಿಸ್ತದೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಹೀಗೆ ಆ ಶುಕಾಚಾರ್ಯರು ಆ ಪರೀಕ್ಷಿತನಿಗೆ ತಮ್ಮ ಉತ್ತರವನ್ನು ಹೇಳಿದರು. ಎಲ್ಲ ಗೋಪಸ್ತ್ರೀಯರಿಗೂ ಅವರ ಗಂಡಂದರಿಗೂ ಸಮಸ್ತ ಪ್ರಾಣಿಗಳಿಗೂ ಇವನು ಅಂತರ್ಯಾಮಿ. ಹೀಗಿದ್ದರಿಂದ
ಅವನಿಗೆ ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರದು ಅಂತ ನಿಯಮ ಇಲ್ಲ. ನಿಯಮ ಇಲ್ಲದೆ ಇದ್ರಿಂದ ಅವನಿಗೆ ಈ ಯಾವ ಕರ್ಮ ಬಂಧನವು ಅಂಟದೇ ಇರೋದ್ರಿಂದ ಅವನು ಮಾಡಿದ್ದು ತಪ್ಪಲ್ಲ. ಮತ್ತು ಈ ಶಾಸ್ತ್ರೀಯ ವ್ಯಾಖ್ಯಾನದಲ್ಲಿ ನಾವೇನಾದ್ರು ಗಮನಿಸ್ತೇವೆ ಅಂತಂದ್ರೆ, ಆ ರಾತ್ರಿ ಕಾಲದಲ್ಲಿ ಅವನ ಜೊತೆ ವಿಹಾರ ಮಾಡಬೇಕು ಅಂತ ಗೋಪಸ್ತ್ರೀಯರು ಏನು ಬಂದಿದ್ರಲ್ಲ, ಅವರು ತಮ್ಮ ಗಂಡಂದ್ರನ್ನ ಮಕ್ಕಳನ್ನೆಲ್ಲ ಬಿಟ್ಟು ಓಡಿ ಬಂದಿದ್ರು, ಬಡಿಸೋದನ್ನ ಬಿಟ್ಟು ಓಡಿ ಬಂದಿದ್ರು, ಕಾಲು ಕುಡಿಸೋದನ್ನ ಬಿಟ್ಟು ಓಡಿ ಬಂದಿದ್ರು, ಅಡಿಗೆ ಮಾಡೋದನ್ನ ಬಿಟ್ಟು ಓಡಿ ಬಂದಿದ್ರು ಅಂತ ನಾವು ನಿನ್ನೆ ವಿಸ್ತಾರವಾಗಿ ನೋಡಿದ್ವಿ. ಅದಷ್ಟೇ ಅಲ್ಲ, ಅದರೊಳಗಿನ ಅಂತರಾರ್ಥ ಏನಂದ್ರೆ, ಕೃಷ್ಣ ತನ್ನ ಯೋಗ ಮಹಿಮೆಯಿಂದ ತಾನು ಸಾವಿರಾರು ರೂಪವನ್ನು ತಾಳಿ ಪ್ರತಿಯೊಬ್ಬ ಗೋಪಿಯ ಜೊತೆಗೂ ಹೇಗೆ ವಿಹಾರ ಮಾಡಿದ್ದಲ್ಲ, ಆ ಗೋಪಸ್ತ್ರೀಯರಿಗೆ ಎರಡೆರಡು ರೂಪ ಕೊಟ್ಟಿದ್ದ ಅಂತ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ತಮ್ಮ ಒಂದೊಂದು ರೂಪದಿಂದ ಅವರು ತಮ್ಮ ಮನೆಯಲ್ಲೇ ಇದ್ರು, ಹಾಲು ಕುಡಿಸೋರು ಹಾಲು ಕುಡಿಸಿದ್ರು, ಆ ಸಂದರ್ಭದಲ್ಲಿ ಓಡಿ ಹೋಗುವಂತೆ ಕಾಣಿಸಿದ್ರು. ಅಡಿಗೆ ಮಾಡೋರು ಅಡಿಗೆ ಮಾಡಿದ್ರು, ಗಂಡನಿಗೆ ಬಡಿಸೋರು ಬಡಿಸಿದ್ರು, ಮನೆ ಗುಡಿಸೋರು ಮನೆ ಸ್ವಚ್ಛ ಮಾಡೋರು ಸ್ವಚ್ಛ ಮಾಡಿದ್ರು. ಅವ್ರು ಯಾವ ಗೃಹ ಕೃತ್ಯಕ್ಕೂ ವ್ಯತ್ಯಯ ಮಾಡ್ಕೊಳ್ಳಿಲ್ಲ. ಮತ್ತೊಂದು ರೂಪದಿಂದ ಕೃಷ್ಣನ ಸಮೀಪದಲ್ಲಿದ್ದರು. ಕೃಷ್ಣ ಅವರಿಗೆ ಶಕ್ತಿಯನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು? ಅವರು ಅಪ್ಸರೆಯರಾದ್ರಿಂದ ಅಂತ ಯೋಗ ಬಲ ಅವರಿಗೂ ಇತ್ತು. ಎರಡೆರಡು ರೂಪವನ್ನು ತಾಳಿ ಇಂಥ ಒಂದು ಸಂಸಾರಕ್ಕೆ ಬಂದ ಮೇಲೆ ಸಂಸಾರದ ನಿಯಮಗಳಿಗೆ ಒಳಪಟ್ಟು ಅವ್ರ ಮನೆಯಲ್ಲಿ ನಡ್ಕೊಂಡ್ರು. ತಾವು ಅಪ್ಸರೆಯರಾದ್ರಿಂದ ಕೃಷ್ಣನನ್ನು ಬಯಸಿದ್ರಿಂದ ಕೃಷ್ಣನ ಜೊತೆ ಹೇಗಿರಬೇಕು ಹಾಗೆ ಕೂಡ ಇದ್ದರು ಅಂತ ಈಗ ನಾವು ಅದರ ಸಂಬಂಧಪಟ್ಟಂತಹ ಕಥೆಯನ್ನು ನೋಡ್ತೀವಿ. ನಿನ್ನೆ ದಿವಸ ಇನ್ನು ಕೆಲವರು ಇರಲಿಲ್ಲ, ಆ ಘಟನೆ ಇನ್ನೊಂದು ನೋಡ್ಬೇಕೇನಂದ್ರೆ, ಯಾಕಂದ್ರೆ ಇಲ್ಲಿಗೆ ರಾಸಲೀಲೆ ಮತ್ತು ಕೃಷ್ಣನ ಗೋಪಿ ಜೊತೆ ಮಾಡಿದಂತಹ ವಿಹಾರ ಎಲ್ಲ ಸಮಾಪ್ತ ಆಗೋದಿದೆ. ಅವನು ಈ ವೃಂದಾವನದಲ್ಲಿದ್ದಾಗಲೇ ತನ್ನ ಸಲುವಾಗಿ ಕಾತ್ಯಾಯಿನಿ ವ್ರತವನ್ನು ಮಾಡಿದಂತಹ ಲಕ್ಷ್ಮಿಯನ್ನು ಮದುವೆ ಆದ ಅಂತ ಕಥೆ ಇದೆ. ಆ ಮದುವೆ ಆದವರಲ್ಲಿ ಅವನು 10 ಲಕ್ಷ ಜನ ಮಕ್ಕಳನ್ನು ಹುಟ್ಟಿದ ಅಂತ ನಿನ್ನೆ ಹೇಳಿದೆ. ಶಾಶ್ವತ್ರತೆಯನ್ನು ಜನಿತಾಹ ದಶಲಕ್ಷ ಪುತ್ರಾಹ ಅಂತ ಈ ಕಥೆ ನಾವು ನಿನ್ನೆ ನೋಡಿದ್ವಿ. 10 ಲಕ್ಷ ಜನ ಮಕ್ಕಳು ಆ ವೃಂದಾವನದಲ್ಲಿ ಇದ್ದಾಗ ಮದುವೆ ಆದಂತಹ ಕನ್ಯೆಯರಲ್ಲಿ ಹುಟ್ಟಿದಂಥವರು. 16,100 ಜನರನ್ನ ನರಕಾಸುರನ್ನು ಸಂಹಾರ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದ. 8 ಜನ ಅಷ್ಟಮಹಿಷಿಯರು. ಹೀಗೆ 16,108 ಜನ ಆ ಪತ್ನಿಯರು. ಮತ್ತು ಇಲ್ಲಿ ಎಷ್ಟೋ ಜನ ಮದುವೆ ಇವರನ್ನೆಲ್ಲ ಮದುವೆ ಆಗಿದ್ದ. ಇಲ್ಲಿ ಹುಟ್ಟಿದವರು 10 ಜನ, 10 ಲಕ್ಷ ಜನ. ಅವರಿಗೆ ನಾರಾಯಣ ಸೈನ್ಯ ಅಂತ ಹೆಸರು. ಆ ಎಲ್ಲ 16,108 ಜನ ಸ್ತ್ರೀಯರಲ್ಲಿ 10 ಗಂಡು ಮಕ್ಕಳು, 1 ಹೆಣ್ಣು ಮಗು ಹುಟ್ಟಿತು ಪ್ರತಿಯೊಬ್ಬರಲ್ಲಿ. ಮತ್ತು ತ್ರಿವಕ್ರ ಅಂತ ಕುಬ್ಜ ಏನಿದ್ದಲ್ಲ, ಅವನಿಗೆ ಗಂಧವನ್ನು ಸಮರ್ಪಣೆ ಮಾಡಿದ್ದಲ್ಲ, ಅವಳಲ್ಲಿ ಹುಟ್ಟಿದಂಥ 1 ಮಗು. ಹಾಗೆ ಒಟ್ಟಾರೆ 11,77,189 ಜನ ಕೃಷ್ಣನಿಗೆ ಮಕ್ಕಳಿದ್ರು ಅಂತ ನಿನ್ನೆ ಹೇಳಿದ್ದೆ. ನೀವು ಕೆಲವರು ಬಂದಿರಲಿಲ್ಲ ಅಂತ ನಾವು ಆ ಮಾಹಿತಿಯನ್ನ ಮತ್ತೊಮ್ಮೆ ಹೇಳಿದೆ. ಯಾಕಂದ್ರೆ ಅಲ್ಲಿಗೆ ರಾಸಲೀಲೆಯ ವರ್ಣನೆ ಮತ್ತು ಅವನ ವಿಹಾರದ ವರ್ಣನೆ ಅಲ್ಲಿಗೆ ಮುಕ್ತಾಯವಾಗೋದಿದೆ. ಮತ್ತು ಮುಕ್ತಾಯ ಆಗೋ ಜೊತೆಗೆ ಅವನೇನು ನಿನ್ನೆ ಮತ್ತು ಇವತ್ತಿನ ಕಥೆ ಆರಂಭದಲ್ಲಿ ಆ ಫಲಶ್ರುತಿಯನ್ನು ನಾವು ಕೇಳಿದಲ್ಲ, ಆ ಫಲಶ್ರುತಿಯನ್ನು ಮತ್ತೊಂದ್ಸರಿ ಕೇಳಿದ್ರೆ ಈ ವಿಹಾರವನ್ನು ಈ ವಿಲಾಸವನ್ನೆಲ್ಲ ಕೇಳಿದ್ದು ಸಾರ್ಥಕ ಆಗ್ತದೆ. ಇಲ್ಲದಾದ್ರೆ ಯಾವುದೋ ಕಾದಂಬರಿ ಓದಿದಂತೆ ಸುಮ್ಮನೆ ಮನಸ್ಸಿಗೊಂದು ಸಮಯ ಪಾಲನೆ ಮಾಡಿದಂತಾಗಿ ವ್ಯರ್ಥ ಆಗಿ ಹೋಗ್ತದೆ ಅಷ್ಟೇ. ಅದೇನು ಫಲ? ವಿಕ್ರೀಡಿತಂ ಧ್ವಜವಧೂರಿದಂ ಇದಂತ ವಿಷ್ಣೋ ಶ್ರದ್ಧಾನ್ವಿತೋ ಅನುಶೃಣುಯಾದಥ ವರ್ಣಯಜ್ಞ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಂ ಆಶು ಅಪಹೀನೋತಿ ಅಸಿರೇಣ ಧೀರ. ಯಾರು ಇದನ್ನು ವರ್ಣನೆ ಮಾಡ್ತಾರೆ ಕೂತು, ಮತ್ತೆ ಯಾರು ಇದನ್ನು ಕೇಳ್ತಾರಲ್ಲ, ಗೋಪಸುಂದರಿಯ ಜೊತೆಗೆ ಅವನು ವಿಹಾರ ಮಾಡಿದ್ದನ್ನ, ಅವರ ವಿಲಾಸ ವಿಹಾರ ವಿರಹವನ್ನೆಲ್ಲ ಯಾರು ಕೇಳ್ತಾರಲ್ಲ, ಅವರು ಭಕ್ತಿಂ ಪರಾಂ ಭಗವತಿ, ಭಗವಂತನಲ್ಲಿ ಪ್ರಬಲವಾದಂಥ ಎಣೆ ಇಲ್ಲದ ಭಕ್ತಿಯನ್ನು ಪಡ್ಕೊಳ್ತಾರೆ. ಮತ್ತು ಈ ನಮ್ಮ ಮನಸ್ಸಿನಲ್ಲಿ ನಮ್ಮನ್ನ ಕೈಗೊಂಬೆ ಅಂತ ಆಡಿಸುವಂಥ ಈ ಕಾಮ ಇದೆಯಲ್ಲ, ಕಾಮ ಅನ್ನುವಂಥ ರೋಗ ಏನಿದೆಯಲ್ಲ, ಈ ರೋಗದ ಬಾಧೆಯಿಂದ ಕೂಡ ಅವನು ಮುಕ್ತನಾಗ್ತಾನೆ ಅನ್ನೋದು ಇದಕ್ಕೆ ಬಹಳ ಪ್ರಬಲವಾದಂಥ ಬಹಳ ಶ್ರೇಷ್ಠವಾದಂಥ ಫಲಶ್ರುತಿ ಇರುತ್ತೆ. ಹಾಗಾಗಿ ಇದನ್ನು ಕೇಳ್ತೀವಿ ಎನ್ನುವ ಎಚ್ಚರ ಕೇಳುವವರಿಗಿರಬೇಕು, ಹೇಳ್ತೀವಿ ಅನ್ನುವ ಎಚ್ಚರ ಹೇಳುವವರಿಗಿರಬೇಕು ಅನ್ನುವಲ್ಲಿಗೆ ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಅಂತಿರುವಂತಹ ಭಾಗವತದ ದಶಮಸ್ಕಂದದ 33ನೇ ಅಧ್ಯಾಯ ನಡೆದಿದೆ. ಹಾಗೆ ಭಾಗವತದಲ್ಲಿ ಕೂಡ 20 ಹರಿವಂಶದಲ್ಲಿ ಕೂಡ ಎಷ್ಟನೇ ಅಧ್ಯಾಯ? ಅದು 20ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತವಾಗಿದೆ.